ಸ್ವರಾಟ್ ತೇನೆ ಬ್ರಹ್ಮ ಹೃದಯ ಆದಿ ಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇತ್. ಕಪಿಲವಾಸುದೇವನ ಕಥೆಯನ್ನು ಶ್ರವಣ ಮಾಡಿದ್ದೇವೆ. ಅಲ್ಲಿಂದ ಮುಂದೆ ಸ್ವಯಂಭುವ ಮನುವಿನ ದೌಹಿತ್ರ ವಂಶದ ಚರಿತ್ರೆಯನ್ನು ಹೇಳ್ತಾ ಇದ್ದಾರೆ. ಸ್ವಯಂಭುವ ಮನುವಿಗೆ ಆಕೂತಿ ದೇವಿಯಲ್ಲಿ ಭಗವಂತ ರುಚಿ ಪ್ರಜಾಪತಿಗಳಿಗೆ ಯಜ್ಞನಾಗಿ ಅವತಾರ ಮಾಡಿದ್ದಾನೆ. ಅನಂತರ ಆ ಕರ್ದಮ ಪ್ರಜಾಪತಿಗಳ ಹೆಣ್ಮಕ್ಕಳಲ್ಲಿ ಅನಸೂಯಾದೇವಿಯನ್ನು ಅತ್ರಿ ಋಷಿಗಳಿಗೆ ಕೊಟ್ಟಿದ್ದಾರೆ. ಅವರಲ್ಲಿ ಭಗವಂತನ ದತ್ತಾತ್ರೇಯ ರೂಪ ಪ್ರಕಟವಾಗಿದೆ. ಹಾಗೆ ಮೂರ್ತಿ ದೇವಿಯಲ್ಲಿ ನರನಾರಾಯಣ ಎಂಬುದಾಗಿ ಅವತಾರವಾಗಿದೆ. ಅಲ್ಲಿಂದ ಮುಂದೆ ದಕ್ಷ ಪ್ರಜಾಪತಿಯ ಹೆಣ್ಮಕ್ಕಳಲ್ಲಿ ಸತೀದೇವಿಯನ್ನು ಬೇರೆ ಬೇರೆಯವರಿಗೆ ಕೊಟ್ಟಿದ್ದಾರೆ. ಆ ಸತೀದೇವಿಯನ್ನು ರುದ್ರದೇವರಿಗೆ ಕೊಟ್ಟಿದ್ದಾರೆ. ದಕ್ಷ ಪ್ರಜಾಪತಿಯ ಹೆಣ್ಣುಮಕ್ಕಳಿಗೆ ಬೇರೆ ಬೇರೆ ಋಷಿಗಳಿಂದ ಸಂತಾನವಾಗಿದ್ದರೆ ಸತೀದೇವಿಗೆ ರುದ್ರದೇವರಿಗೆ ಕೊಟ್ಟು ವಿವಾಹ ಮಾಡಿದ್ದಾರೆ. ಅಲ್ಲಿ ಸಂತಾನವಾಗಿಲ್ಲ. ಸತೀದೇವಿ ದೇಹತ್ಯಾಗ ಮಾಡಿದ್ದಾರೆ ಅಂತ ಇಷ್ಟು ಕಥೆಯನ್ನು ಹೇಳಿದ್ದಾರೆ. ಅದಕ್ಕೆ ಕಾರಣ ಏನು ಅಂತ ಕಥೆಯನ್ನು ವಿವರಿಸ್ತಾ ಇದ್ದಾರೆ. ದಕ್ಷ ಪ್ರಜಾಪತಿಗಳು ವಿಶ್ವಸೃಜ್ ಯಜ್ಞ ಅಂತ ಒಂದು ಯಜ್ಞವನ್ನು ಮಾಡ್ತಾ ಇದ್ದಾರೆ. ಆ ಯಜ್ಞ ಸಭೆಯಲ್ಲಿ ಬ್ರಹ್ಮದೇವರು, ಭಗವಂತನ ಬೇರೆ ರೂಪಗಳು ಅಲ್ಲಿ ಸನ್ನಿಹಿತಗೊಂಡು ಋಷಿಮುನಿಗಳು, ದೇವತೆಗಳೆಲ್ಲ ಇದ್ದಾರೆ. ದಕ್ಷ ಪ್ರಜಾಪತಿ ಆ ಸಭಾ ಪ್ರವೇಶ ಮಾಡಿದಾಗ ಎಲ್ಲರೂ ಎದ್ದು ನಿಂತು ಪ್ರಜಾಪತಿಗಳಿಗೆ ಅಧ್ಯಕ್ಷ ಪದವಿಯನ್ನಿದ್ದಂತಹ ದಕ್ಷ ಪ್ರಜಾಪತಿಗೆ ನಮಸ್ಕಾರ ಮಾಡಿದ್ದಾರೆ, ಗೌರವ ಕೊಟ್ಟಿದ್ದಾರೆ. ಆದರೆ ರುದ್ರದೇವರು ಮಾತ್ರ ಎದ್ದು ನಿಂತಿಲ್ಲ. ತನ್ನ ಅಳಿಯನಾದದ್ದರಿಂದ ಮಾವನಿಗೆ ಎದ್ದು ಗೌರವ ಕೊಡಬೇಕಾಗಿತ್ತು, ಕೊಟ್ಟಿಲ್ಲ ಅಂತ ಹೇಳಿ ದಕ್ಷ ಪ್ರಜಾಪತಿಗೆ ಸಿಟ್ಟು ಬಂತು. ಆ ಸಭೆಯಲ್ಲಿ ಶಿವನನ್ನು ಬಹುವಾಗಿ ನಿಂದನೆ ಮಾಡಿದ್ದಾನೆ. ಆ ಶಿವನಿಂದನೆಯನ್ನು ಕೆಲವರು ಸಹಕರಿಸಿದ್ದಾರೆ. ಇನ್ನು ಕೆಲವರು ಆ ಶಿವನಿಂದನೆಯನ್ನು ಶ್ರವಣ ಮಾಡಿ ನಂದಿಗೆ ಬಹಳ ಕೋಪ ಬಂದಿದೆ. ನಂದಿ ಆ ಶಿವನಿಂದನೆ ಮಾಡಿದ ದಕ್ಷ ಪ್ರಜಾಪತಿಗೆ, ಅವನು ಶಿವನಿಂದನೆ ಮಾಡಿದಾಗ ಅದರಲ್ಲಿ ಆಸಕ್ತಿ ತೋರಿಸಿದಂತಹ ವಿಪ್ರರಿಗೆ ಶಾಪವನ್ನು ಕೊಟ್ಟಿದ್ದಾರೆ. ದಕ್ಷ ಪ್ರಜಾಪತಿಗೆ ಮೇಕೆಯ ಮುಖ ಬರಲಿ ಅಂತ ಶಾಪ ಕೊಟ್ಟಿದ್ದಾರೆ. ಕೆಲವರು ಕಣ್ಣರಳಿಸಿ ಆ ಶಿವನಿಂದೆಯನ್ನು ಆಲಿಸ್ತಾ ಇದ್ದರು, ಅವರಿಗೆ ಕಣ್ಣುಗಳೇ ಹೋಗಲಿ ಅಂತ ಶಾಪ ಕೊಟ್ಟರು. ಹಲ್ಲು ಕಿಸಿದುಕೊಂಡು ನಗುತ್ತಾ ಆ ಶಿವನಿಂದನೆಯನ್ನು ಯಾರು ಆಸ್ವಾದಿಸಿದರೂ ಅವರ ಹಲ್ಲುಗಳು ಬಿದ್ದು ಹೋಗಲಿ ಅಂತ ಶಾಪ ಕೊಟ್ಟರು. ಹೀಗೆ ಯಾವ್ಯಾವ ಅಂಗಾಂಗಗಳಿಂದ ಶಿವನಿಂದೆಗೆ ತಮ್ಮ ಪ್ರೋತ್ಸಾಹವನ್ನು ತಮ್ಮ ಪ್ರತಿಕ್ರಿಯೆಗಳ ಮೂಲಕ ಕೊಟ್ಟಿದ್ದಾರೆ, ಅವರೆಲ್ಲರ ಆಯಾಯ ಅವಯವಗಳು ನಾಶವಾಗಲಿ ಎಂದು ಶಾಪ ಕೊಟ್ಟಿದ್ದಾರೆ. ಮತ್ತು ಈ ವಿಪ್ರರಿಗೆ ತಾವು ಕಲಿತ ಜ್ಞಾನವನ್ನು, ತಾವು ಸಂಪಾದಿಸಿದ ಪುಣ್ಯವನ್ನು ಹಣಕ್ಕೆ ಮಾರಿಕೊಳ್ಳುವ ದುರ್ಬುದ್ಧಿ ಬರಲಿ, ಜಿಹ್ವಾ ಚಾಪಲ್ಯಕ್ಕೆ ಒಳಗಾಗಿ ತಿನ್ನಬಾರದನ್ನು ತಿಂದು ಬ್ರಾಹ್ಮಣ್ಯವನ್ನು ಕಳ್ಕೊಳ್ಳಲಿ ಅಂಥೇಳಿ ನಂದಿ ಶಾಪ ಕೊಟ್ಟಿದ್ದಾರೆ. ಆ ಶಾಪ ಅವತ್ಯಾರಿಗೆ ಎಫೆಕ್ಟ್ ಆಯಿತೋ ಬಿಡ್ತೋ ಗೊತ್ತಿಲ್ಲ. ಇವತ್ತು ನಮ್ಮೆಲ್ಲರ ಜೀವನ ನೋಡಿದಾಗ ಇವತ್ತು ನಂದಿಯ ಶಾಪ ನಮಗೆಲ್ಲ ಎಫೆಕ್ಟ್ ಆಗಿದೆ ಅನ್ನೋದಂತೂ ಅರ್ಥ ಆಗತ್ತೆ. ಹೀಗೆ ಒಬ್ಬರಿಗೊಬ್ಬರು ನಿಮಗೆ ಜ್ಞಾನಲೋಪವಾಗಲಿ, ಮೋಕ್ಷ ಸಿಗದೆ ಹೋಗಲಿ ಅಂತೆಲ್ಲ ಶಾಪ ಕೊಟ್ಟಿದ್ದಾರೆ. ಇದೆಲ್ಲ ಈ ಯಜ್ಞ ಸಭೆಯ ಗದ್ದಲ ನೋಡಿ, ಹಾಗಾದರೆ ಇವರ ಶಾಪದಿಂದ ಕೆಲವರಿಗೆ ಮೋಕ್ಷವೇ ತಪ್ಪಿ ಹೋಯ್ತೋ ಏನೋ, ಜ್ಞಾನವೇ ತಪ್ಪಿ ಹೋಯ್ತೋ ಏನೋ ಅಂತ ತಿಳ್ಕೊಂಡ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ, ಅವರೆಲ್ಲ ಅಪರೋಕ್ಷ ಜ್ಞಾನಿಗಳು, ದೇವತೆಗಳು, ಸ್ಥಿತಪ್ರಜ್ಞರು. ಆದರೆ ಹೀಗ್ಯಾಕೆ ಆಯಿತು ಅಂದರೆ, ಯಾರು ಚಿಕ್ಕವರು ದೊಡ್ಡವರಿಗೆ ಶಾಪ ಕೊಟ್ಟಿದ್ದಾರೆ, ಚಿಕ್ಕವರು ತಮ್ಮ ಪುಣ್ಯ ಕಳ್ಕೊಂಡಿದ್ದಾರೆ. ಜೊತೆಯಲ್ಲಿ ಅವರವರು ಯಾರ್ಯಾರು ಅಧಿಕವಾಗಿ ಪುಣ್ಯ ಗಳಿಸಿದ್ರೋ ಅವರ ಪುಣ್ಯ ನಾಶವಾಗಿದೆ.
ಮತ್ತು ಇವರ ಶಾಪದಿಂದ ಮೋಕ್ಷವೇ ತಪ್ಪಿ ಹೋಗಲ್ಲ, ಮೋಕ್ಷ ವಿಳಂಬವಾಗತ್ತೆ ಅಷ್ಟೇ. ಅವರೆಲ್ಲ ಮೋಕ್ಷಯೋಗ್ಯರಾದ ಅಪರೋಕ್ಷ ಜ್ಞಾನಿಗಳು ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಅಲ್ಲಿಂದ ಮುಂದೆ ರುದ್ರದೇವರು ಅಲ್ಲಿಂದ ಅಸಮಾಧಾನಗೊಂಡು ಹೊರಟೋಗಿದ್ದಾರೆ. ಆನಂತರ ದಕ್ಷ ಪ್ರಜಾಪತಿ ಮತ್ತೊಂದು ಬೃಹಸ್ಪತಿ ಸವ ಅಂತ ಮತ್ತೊಂದು ಯಜ್ಞವನ್ನು ಮಾಡ್ತಾ ಇದ್ದಾರೆ. ಆ ದಕ್ಷ ಪ್ರಜಾಪತಿಯ ಯಜ್ಞ ಸಮಾರಂಭಕ್ಕೆ ತನ್ನ ತವರು ಮನೆಯಲ್ಲಿ ಆಗ್ತಾ ಇರತಕ್ಕಂತಹ ಸಮಾರಂಭ, ತನ್ನ ಅಕ್ಕ ತಂಗಿಯರೆಲ್ಲ ತಮ್ಮ ತಮ್ಮ ಪತಿಯರೊಂದಿಗೆ ಅಲಂಕರಿಸಿಕೊಂಡು ಸಂಭ್ರಮದಿಂದ ಹೋಗ್ತಾ ಇದ್ದಾರೆ. ಆದರೆ ಸತೀದೇವಿಗೆ ರುದ್ರದೇವರಿಗೆ ಆಹ್ವಾನವನ್ನೇ ಕೊಟ್ಟಿಲ್ಲ ದಕ್ಷ ಪ್ರಜಾಪತಿ. ಆದರೆ ತವರು ಮನೆಯ ಸಂಭ್ರಮದ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಸತೀದೇವಿಗೆ ಬಹಳ ಉತ್ಕಟವಾದ ಇಚ್ಛೆ ಉಂಟಾಗಿದೆ. ಆಗ ರುದ್ರದೇವರಲ್ಲಿ ಹೇಳ್ತಾ ಇದ್ದಾರೆ, ನಮ್ಮ ತವರು ಮನೆಯ ಕಾರ್ಯಕ್ರಮಕ್ಕೆ ನನ್ನ ಅಕ್ಕ ತಂಗಿಯರೆಲ್ಲ ಹೋಗ್ತಾ ಇದ್ದಾರೆ, ನಾನೂ ಹೋಗಬೇಕು, ನಾವು ಇಬ್ಬರು ಹೋಗೋಣ ಬನ್ನಿ ಹಾಗೆ ಅಂತ ಕರೀತಾ ಇದ್ದಾರೆ. ಆಗ ರುದ್ರದೇವರು ಏನು ತಕರಾರು ಹೇಳ್ತಾರೆ, ನಮ್ಮನ್ನು ಕರೆದಿಲ್ಲ ಹೋಗಬೇಡ ಅಂತಾರೆ. ಹೆಣ್ಮಕ್ಕಳಿಗೆ ತವರು ಮನೆಗೆ ಹೋಗಬೇಕು ಅಂತ ಬಲವಾದ ಇಚ್ಛೆ ಬಂದುಬಿಟ್ರೆ ಯಜಮಾನರು ಏನೇನು ತಕರಾರು ತೆಗಿತಾರೆ ಅದಕ್ಕೆಲ್ಲ ಏನು ಆನ್ಸರ್ ಕೊಡಬೇಕು ಅಂತ ಪ್ರಿಪೇರ್ ಮಾಡಿಕೊಂಡೇ ಹೋಗ್ತಾರೋ. ಹಾಗಾಗಿ ನಮ್ಮನ್ನು ಕರೆದಿಲ್ಲ ಹೋಗಬೇಡ ಅಂತ ಅಂತಾರೆ. ಅದಕ್ಕೆ ಒಂದು ಧರ್ಮಶಾಸ್ತ್ರ ಹುಡುಕಿದ್ದು, ತಂದೆ ತಾಯಿಗಳ ಮನೆಗೆ ಮಕ್ಕಳು ಅವ್ರು ಕರೀಬೇಕು ಅಂತ ನಿರೀಕ್ಷೆ ಮಾಡಬಾರ್ದು, ಕರೆಯದೇ ಹೋದರೂ ತಂದೆ ತಾಯಿಗಳ ಮನೆಗೆ ಮಕ್ಕಳು ಹೋಗಬೇಕು ಅಂತ ನಿಯಮ. ಗಂಡನ ಮನೆಗೆ ಹೆಂಡತಿ ಗಂಡ ಬಂದು ಕರೀಲಿ ಅಂತ ಕೂತ್ಕೋಬಾರ್ದು. ಈ ಕಾಲದಲ್ಲಿ ಗಂಡ ಬಂದು ಕರೀಲಿ ಅಂತ ಕೂತ್ರೆ ಆ ಮನೆಗೆ ಇನ್ಯಾರೋ ಹೊರಟೋಗ್ತಾರೆ. ಅದು ತನ್ನ ಗಂಡನ ಮನೆಯ ಹಕ್ಕನ್ನು ತಾನು ಕಳ್ಕೊಳ್ಬಾರ್ದು ಹೆಂಡತಿ. ಹಾಗಾಗಿ ತಾನು ಗಂಡ ಕರೆಯದೇ ಹೋದರೆ ತನ್ನ ಮನೆಯದು, ತನ್ನ ಮನೆಗೆ ತಾನು ಹೋಗಬೇಕು. ಹಾಗೆ ಗುರುಗಳ ಮನೆಗೆ ಶಿಷ್ಯರು ಗುರುಗಳು ಕರೆದಿಲ್ಲ ಅಂತ ಕೂತ್ಕೋಬೇಕಾಗಿಲ್ಲ. ಗುರುಗಳ ಮನೆಗೆ ಯಾವತ್ತೂ ಬೇಕಾದರೂ ಶಿಷ್ಯರು ಹೋಗ್ಬೋದು, ಅದು ಅವರ ಹಕ್ಕದು, ಆ ಹಕ್ಕನ್ನು ಕಳ್ಕೋಬಾರ್ದು. ಹಾಗೇನು ಧರ್ಮಶಾಸ್ತ್ರ ಹೇಳುತ್ತೆ. ನಮ್ಮ ತವರು ಮನೆ ಕಾರ್ಯಕ್ರಮ ನಮ್ಮ ಕರೆದೇ ಇದ್ದರೂ ಚಿಂತೆಯಲ್ಲಿ ನಾವು ಹೋಗ್ಬೋದು, ಏನೋ ಗಡಿಬಿಡಿಯಲ್ಲಿ ಮರೆತು ಹೋಗಿರ್ಬೇಕಷ್ಟೇ ಹಾಗೆ ಅಂತ ಇದ್ದಾರೆ. ಆಗ ರುದ್ರದೇವರಂದರು, ನೀನು ಹೇಳಿದ ಧರ್ಮಶಾಸ್ತ್ರ ನನಗೂ ಗೊತ್ತಿದೆ, ಕರೆದೇ ಹೋದರೂ ಹೋಗಬಹುದು ಅಂತ. ಆದರೆ ಕರಿಬಾರ್ದು ಅಂತ ತೀರ್ಮಾನ ಮಾಡಿಕೊಂಡು ಅವಮಾನ ಮಾಡಬೇಕು ಅಂತ ಉದ್ದೇಶ ಇಟ್ಕೊಂಡಾಗ ಆಗ ಈ ಧರ್ಮಶಾಸ್ತ್ರ ಇಟ್ಕೊಂಡು ಹೋಗಬಾರ್ದು. ಏನೋ ದುರುದ್ದೇಶ ಇಲ್ಲದೇ ಇದ್ದಾಗ ಕರೆದೇ ಇದ್ದರೂ ಹೋಗಬಹುದು. ನಮ್ಮನ್ನು ಕರಿಬಾರ್ದು ಅಂತ ಅವಮಾನ ಮಾಡಬೇಕು ಅಂತಲೇ ಅವರು ನಮ್ಮನ್ನು ಕೈ ಬಿಟ್ಟಿದ್ದಾರೆ. ಅಲ್ಲಿ ಹೋಗಿ ಅವಮಾನ ಬೇಡ ಹೋಗೋದು ಅಂತಂದರು. ಅಂತ ಹೇಳಿ ಕಣ್ಣು ಮುಚ್ಕೊಂಡು ಧ್ಯಾನಕ್ಕೆ ಕೂತಿದ್ದಾರೆ. ಸತೀದೇವಿ ಹೇಳಿದರು, ಅವತ್ತು ನಮ್ಮ ತಂದೆ ಬಂದಾಗ ಒಂದು ನಿಮಿಷ ಎದ್ದು ನಿಂತ್ಕೊಂಡಿದ್ದಿದ್ರೆ ಇಷ್ಟು ಹಗರಣವೇ ಆಗ್ತಾ ಇರಲಿಲ್ಲ, ಪುರಾಣಕ್ಕೆ ಇಷ್ಟು ಸಬ್ಜೆಕ್ಟೇ ಸಿಗ್ತಾ ಇರಲಿಲ್ಲ, ಯಾಕೆ ಎದ್ದು ನಿಂತ್ಕೋಬಾರ್ದಾಗತ್ತೆ ನೀವು ಹಾಗೇನು ಸತೀದೇವಿ ಕೇಳ್ತಾ ಇದ್ದಾಳೆ. ಅದಕ್ಕೆ ರುದ್ರದೇವರು ಹೇಳ್ತಾ ಇದ್ದಾರೆ, ಒಬ್ಬರು ಬಂದಾಗ ನಾವು ಎದ್ದು ನಿಂತು ಗೌರವಿಸುವುದು ಅಂತ ಏನಿದೆ, ಇದು ಯಾರಿಗೆ ಅನ್ನೋದು ಮೊದಲು ನಾವು ಕ್ಲಾರಿಫೈ ಮಾಡ್ಕೋಬೇಕು. ಒಬ್ಬರಿಗೆ ನಮಸ್ಕಾರ ಮಾಡ್ತೇವೆ, ಒಬ್ಬರು ಬಂದಾಗ ಎದ್ದು ನಿಂತ್ಕೋತೇವೆ, ಇದೆಲ್ಲ ಯಾರಿಗೆ ಅಂದರೆ ನಮಗಿಂತ ಹಿರಿಯರಾಗಿದ್ದರೆ ಅವರೊಳಗಿರುವ ಭಗವಂತನಿಗೆ ನಮ್ಮ ಗೌರವ, ನಮ್ಮ ಪುರಸ್ಕಾರ ಎಲ್ಲ. ಅವರ ನಂತರ ಆ ಭಗವಂತನ ಅನಂತರದಲ್ಲಿ ಆ ವ್ಯಕ್ತಿಗಳಿಗೂ ಸಲ್ಲತ್ತೆ. ನಮಗೆ ಸರಿಸಮಾನರಾದಾಗ ನಾವು ಎದ್ದು ಗೌರವ ಕೊಟ್ಟರೆ ಅವರೊಳಗಿರುವ ವ್ಯಕ್ತಿಗೆ ಮಾತ್ರ, ಭಗವಂತನಿಗೆ ಮಾತ್ರ ಸಲ್ತದೆ. ನಮಗಿಂತ ಕಿರಿಯರು ಬಂದಾಗ ನಾವು ಪ್ರೀತಿ ತೋರಿಸಿ ಎದ್ದು ನಿಂತು ಗೌರವಿಸಿದರೆ ಅದು ಅವರು ನಮಗಿಂತ ಕಿರಿಯರಾದ್ದರಿಂದ ಅವರೊಳಗಿರುವ ಭಗವಂತನಿಗೆ ಮಾತ್ರ ನಮ್ಮ ಗೌರವ ಸಲ್ತದೆ. ದಕ್ಷ ಪ್ರಜಾಪತಿ ಒಂದು ಸಂಬಂಧದಲ್ಲಿ ಮಾವ, ತಾರತಮ್ಯದಲ್ಲಿ ತನಗಿಂತ ಕೆಳಗಿನವರು. ಹಾಗಾಗಿ ದಕ್ಷ ಪ್ರಜಾಪತಿಯ ಒಳಗೆ ಯಾರಿಗೆ ನಾನು ಗೌರವ ಕೊಡಬೇಕು? ದಕ್ಷ ಪ್ರಜಾಪತಿಯ ಅಂತರಂಗದಲ್ಲಿರುವ ಭಗವಂತನಿಗೆ ಗೌರವ ಕೊಡಬೇಕು. ಆದರೆ ದಕ್ಷ ಪ್ರಜಾಪತಿ ಅಹಂಕಾರದಿಂದ ಕೂಡಿದ್ದ, ಅಹಂಕಾರದಿಂದ ದೂಷಿತವಾದ ಅವನ ಅಂತಃಕರಣದಲ್ಲಿ ಭಗವಂತನ ಸನ್ನಿಧಾನ ಇರಲಿಲ್ಲ. ಆದ್ದರಿಂದ ನಾನು ಯಾರಿಗೆ ಗೌರವ ಕೊಡಬೇಕು ಅವರು ಅಲ್ಲಿರಲಿಲ್ಲ. ಜೊತೆಯಲ್ಲಿ ನನ್ನ ಪಕ್ಕದಲ್ಲಿ ನಮ್ಮ ತಂದೆ ಬ್ರಹ್ಮದೇವರು ಕೂತಿದ್ದಾರೆ. ಹಾಗಾಗಿ ಬ್ರಹ್ಮದೇವರ ಹೃದಯದಲ್ಲಿರುವ ಭಗವಂತನನ್ನು ನಾನು ಧ್ಯಾನ ಮಾಡ್ತಾ ಕೂತಿದ್ದೆ. ಹಾಗಾಗಿ ನಾನು ಎದ್ದು ಗೌರವ ಕೊಡಲಿಲ್ಲ. ಅಲ್ಲಿಗೆ ಹೋದರೆ ನಿನಗೂ ಅಪಮಾನ ಆಗತ್ತೆ, ನನಗೂ ಅಪಮಾನ ಆಗತ್ತೆ, ಹೋಗಬೇಡ ಅಂತ ಹೇಳಿ ರುದ್ರದೇವರು ಕಣ್ಮುಚ್ಚಿ ಧ್ಯಾನಕ್ಕೆ ಕೂತ್ಕೊಂಡ್ರು. ಸತೀದೇವಿಗೆ ಯಜಮಾನರ ಮುಖ ನೋಡಿದಾಗ ಹೋಗೋಕ್ಕೆ ಧೈರ್ಯ ಬರಲ್ಲ. ಹೊರಗೆ ಬಂದರೆ ಅವರೆಲ್ಲ ವಿಮಾನದಲ್ಲಿ ಹೋಗ್ತಾ ಇರೋದು ನೋಡಿದಾಗ ಹೋಗಬೇಕು ಅಂತ ಆಸೆ ಆಗತ್ತೆ. ಹೀಗೆ ಒಳಗೆ ಹೊರಗೆ ಓಡಾಡ್ತಾ ಮನಸ್ಸಿನ ಹೊಯ್ದಾಟವನ್ನು ಸಹಿಸಿಕೊಳ್ಳಲಾರದೆ ಹೋಗಿಬಿಡೋಣ, ಆಮೇಲೆ ನಮ್ಮ ಯಜಮಾನರ ಸಮಾಧಾನ ಪಡಿಸೋಣ ಅಂಥೇಳಿ ಸತೀದೇವಿ ಹೊರಟೇ ಬಿಟ್ಟಿದ್ದಾಳೆ. ಸತೀದೇವಿ ಜೊತೆಯಲ್ಲಿ ಕೆಲವು ರಕ್ಷೋಗಣಗಳು ಕೂಡ ಅವಳ ಜೊತೆಯಲ್ಲಿ ಹೋಗಿದ್ದಾವೆ. ದಕ್ಷ ಪ್ರಜಾಪತಿಗಳ ಯಜ್ಞ ಸಮಾರಂಭಕ್ಕೆ ಹೋದಾಗ ದಕ್ಷ ಪ್ರಜಾಪತಿ
ಮುಖ ನೋಡಿ ಮಾತಾಡಿಸಲಿಲ್ಲ, ನಗಲಿಲ್ಲ, ಪ್ರೀತಿ ತೋರಿಸಲಿಲ್ಲ. ತನ್ನ ಸಹೋದರಿಯರು ಬಹಳ ಪ್ರೀತಿಯಿಂದ ಮಾತಾಡಿಸಿದ್ರು, ಅಮ್ಮ ಮಾತಾಡಿಸಿದ್ಲು. ಆದರೆ ಅಪ್ಪನ ಜೊತೆಯಲ್ಲಿದ್ದ ಕೆಲವು ಬ್ರಾಹ್ಮಣರು ದಕ್ಷ ಪ್ರಜಾಪತಿಗೆ ಹೆದರಿಕೊಂಡು ಸತೀದೇವಿಯನ್ನು ಪ್ರೀತಿ ಆದರವನ್ನು ತೋರಲಿಲ್ಲ. ಇಷ್ಟೆಲ್ಲ ಅಪಮಾನವನ್ನು ಸಹಿಸಿಕೊಂಡು ಕೂತಿದ್ಲು ಸತೀದೇವಿ. ಹಾಗೆ ರುದ್ರದೇವರಿಗೆ ಯಜ್ಞದಲ್ಲಿ ಹವಿಸ್ಸು ಕೊಡುವ ಸಂದರ್ಭ ಬಂದಾಗ ರುದ್ರದೇವರಿಗೆ ಹವಿಸ್ಸು ಕೊಡದೆ ಯಜ್ಞವನ್ನು ಮುಂದುವರಿಸಿದರು. ತನ್ನ ಗಂಡನಿಗೆ ಈ ಒಂದು ಅವಮಾನ ಏನು ಮಾಡಿದ್ದಾನೆ ದಕ್ಷ ಪ್ರಜಾಪತಿ, ಇದರಿಂದ ಅವಳು ಕೆರಳಿ ಕೋಪಗೊಂಡಿದ್ದಾಳೆ. ಮಹಾತ್ಮರ ನಿಂದನೆ ಎಲ್ಲ ಆಗತ್ತೆ, ಅದನ್ನು ಖುಷಿಯಿಂದ ಕೇಳ್ತಾ ಕೂತ್ಕೋಬಾರ್ದು. ಕೇಳಿದ್ರೆ ಆ ಪಾಪ ನಮಗೂ ಅಂಟುಕೊಳ್ಳುತ್ತೆ. ಆ ಜಾಗವನ್ನೇ ಬಿಟ್ಟು ಹೊರಟೋಗಬೇಕು. ಇಲ್ಲದೆ ಹೋದರೆ ನಿಂದನೆ ಮಾಡುವವರನ್ನು ದಂಡಿಸಬೇಕು. ಹಾಗೆ ಅಂತ ಶಾಸ್ತ್ರ ಹೇಳುತ್ತೆ. ಏನೂ ಆಗಲಿಲ್ಲ, ಕಡೆ ಪಕ್ಷ ಕಿವಿ ಮುಚ್ಕೊಂಡ್ಬಿಡ್ಬೇಕು. ಆ ಮಹಾತ್ಮರ ನಿಂದನೆ ಕೇಳಿಸ್ಕೋಬಾರ್ದು. ಇಷ್ಟು ಸೂಕ್ಷ್ಮವಾಗಿ ಧರ್ಮಶಾಸ್ತ್ರ ಹೇಳುತ್ತೆ. ಹಾಗಿರುವಾಗ ರುದ್ರದೇವರು ಮಹಾನುಭಾವರು ಭಗವಂತನ ಪಾದ ಸ್ಪರ್ಶ ಮಾಡಿ ಪವಿತ್ರವಾದ ಗಂಗೆಯನ್ನೇ ವಿಷ್ಣು ಪಾದೋದಕ ಅಂತ ತಲೆಯಲ್ಲಿ ಧಾರಣೆ ಮಾಡಿ ಪವಿತ್ರರಾದವರು. ಹಾಗಾಗಿ ಅವರನ್ನು ಅವಮಾನ ಮಾಡ್ತಾ ಇದ್ದಿ ನೀನು ಅಂಥೇಳಿ ತಾನು ತನ್ನ ಯೋಗ ಶಕ್ತಿಯಿಂದ ತಾರತಮ್ಯದಲ್ಲಿ ತನಗಿಂತ ಹಿರಿಯರಾದ ತತ್ವಾಭಿಮಾನಿ ದೇವತೆಗಳ ಲಯ ಚಿಂತನೆ ಮಾಡಿ ದೇಹತ್ಯಾಗ ಮಾಡಿದ್ದಾಳೆ. ಯಾವಾಗ ಸತೀದೇವಿ ದೇಹತ್ಯಾಗ ಮಾಡಿದ್ಲು, ಸತೀದೇವಿಯ ಜೊತೆಯಲ್ಲಿ ಬಂದ ರಕ್ಷೋಗಣಗಳು ಆ ಯಜ್ಞವನ್ನು ಉದ್ಧ್ವಸ್ತಗೊಳಿಸಲಿಕ್ಕೆ ಅಂತ ನುಗ್ಗಿವೆ. ಆಗ ಭೃಗು ಋಷಿಗಳು ರಕ್ಷೋಘ್ನ ಮಂತ್ರಗಳಿಂದ ಆಹುತಿ ಹಾಕಿದಾಗ ಯಜ್ಞಕುಂಡದಿಂದ ರಕ್ಷೋಗಣಗಳು ಪ್ರಕಟಗೊಂಡು ಈ ಸತೀದೇವಿಯ ಜೊತೆಯಲ್ಲಿ ಬಂದಂತಹ ರಕ್ಷೋಗಣವನ್ನು ತಡೆದು ನಿಗ್ರಹ ಮಾಡಿವೆ. ಇದೆಲ್ಲ ವಿಚಾರ ರುದ್ರದೇವರಿಗೆ ತಲುಪಿತು. ರುದ್ರದೇವರು ಸಿಟ್ಟು ಮಾಡಿಕೊಂಡು ತಮ್ಮ ಜಟೆಯನ್ನು ತೆಗೆದು ನೆಲಕ್ಕೆ ಅಪ್ಪಳಿಸಿ ತನ್ನದೇ ಆದ ಒಂದು ವೀರಭದ್ರ ಅನ್ನುವ ರೂಪವನ್ನು ತಾಳಿ ಕೆಲವು ಭೂತಗಣಗಳ ಜೊತೆಯಲ್ಲಿ ದಕ್ಷಯಜ್ಞದ ಸಭೆಗೆ ನುಗ್ಗಿದ್ದಾರೆ. ನುಗ್ಗಿ ಆ ಯಜ್ಞಕುಂಡವನ್ನೆಲ್ಲ ಅಪವಿತ್ರಗೊಳಿಸಿದ್ದಾರೆ. ಅವತ್ತು ಯಾರು ಗಹಗಹಿಸಿ ನಗತಾ ಶಿವನಿಂದನೆಯನ್ನು ಆಲಿಸಿದ್ರೋ ಅವರ ಎಲ್ಲ ಆಯಾಯ ಅವಯವಗಳನ್ನು ಕಿತ್ತು ಹಾಕಿದ್ದಾರೆ. ದಕ್ಷ ಪ್ರಜಾಪತಿಯ ಶಿರಸ್ಸನ್ನೇ ಛೇದನೆ ಮಾಡಬೇಕು ಅಂತ ವೀರಭದ್ರ ಪ್ರಯತ್ನಪಟ್ಟ. ಆದರೆ ವೀರಭದ್ರನಿಗೆ ಆಗಲಿಲ್ಲ. ಯಾಕೆಂದರೆ ಯಜ್ಞ ದೀಕ್ಷಿತನಾಗಿದ್ದ ದಕ್ಷ ಪ್ರಜಾಪತಿ ಆದ್ದರಿಂದ ವೀರಭದ್ರ ರೂಪದಿಂದ ಆ ದಕ್ಷ ಯಜ್ಞದ ಶಿರಸ್ಸನ್ನು ಛೇದನೆ ಮಾಡೋಕ್ಕಾಗಲಿಲ್ಲ. ಆಗ ಮೂಲ ರೂಪದಿಂದಲೇ ರುದ್ರದೇವರು ಈ ದಕ್ಷಯಜ್ಞ ಧ್ವಂಸವೇ ಒಂದು ಯಜ್ಞ, ಇದಕ್ಕೆ ಪಶುಬಲಿಯಾಗಿ ನಾನು ದಕ್ಷ ಪ್ರಜಾಪತಿಯನ್ನು ದೇವರಿಗೆ ಅರ್ಪಣೆ ಮಾಡ್ತಾ ಇದ್ದೇನೆ ಅಂತ ಅನುಸಂಧಾನ ಮಾಡಿಕೊಂಡು ದಕ್ಷ ಪ್ರಜಾಪತಿಯ ಶಿರಚ್ಛೇದವನ್ನು ಮಾಡಿದ್ದಾರೆ. ಅನಂತರ ಇಡೀ ಯಜ್ಞದ ಸ್ಥಳವೇ ಬಹಳ ಗೊಂದಲ ಗಲಿಬಿಲಿಯಾಗಿ ಎಲ್ಲರೂ ಕೂಡ ಭಯಕ್ರಾಂತರಾಗಿದ್ದಾರೆ. ಆಮೇಲೆ ಎಲ್ಲ ದೇವತೆಗಳು ಬ್ರಹ್ಮದೇವರ ಹತ್ರ ಹೋದರು. ಹೀಗೆಲ್ಲ ಹಗರಣ ಆಯಿತು ಹಾಗೆ ಅಂತಂದರು. ಆಗ ಬ್ರಹ್ಮದೇವರು ದೇವತೆಗಳ ಜೊತೆಯಲ್ಲಿ ರುದ್ರದೇವರ ಬಳಿಗೆ ಬಂದಿದ್ದಾರೆ. ರುದ್ರದೇವರ ಅಂತರ್ಯಾಮಿಯಾದ ರುದ್ರದೇವರ ಬಿಂಬರೂಪದ ಸ್ತೋತ್ರವನ್ನು ಬ್ರಹ್ಮದೇವರು ಮಾಡಿದ್ದಾರೆ. ಬಿಂಬ ಪ್ರಸನ್ನ ಆದರೆ ಪ್ರತಿಬಿಂಬವೂ ಪ್ರಸನ್ನವಾಗತ್ತೆ ಅಂತ ಒಂದು ನಿಯಮ ಇಟ್ಟುಕೊಂಡು ರುದ್ರದೇವರ ಬಿಂಬರೂಪಿಯಾದ ಭಗವಂತನನ್ನು ಬ್ರಹ್ಮದೇವರು ಸ್ತೋತ್ರ ಮಾಡಿದಾಗ ರುದ್ರದೇವರು ಪ್ರಸನ್ನರಾಗಿದ್ದಾರೆ. ಮತ್ತು ಯಜ್ಞದಲ್ಲಿ ದೇವರಿಗೆ ಕೊಟ್ಟ ಆಹುತಿಯ ಉಳಿದ ಭಾಗವನ್ನು ರುದ್ರದೇವರಿಗೆ ಕೊಡಬೇಕು ಅಂತ ಬ್ರಹ್ಮದೇವರು ವ್ಯವಸ್ಥೆ ಮಾಡಿದ್ದಾರೆ. ಅನಂತರ ಯಾರ್ಯಾರು ಯಾವ ಅವಯವಗಳನ್ನು ಕಳ್ಕೊಂಡಿದ್ರೋ ಅವರಿಗೆ ಅವರವರ ಅವಯವಗಳ ಮರು ಜೋಡಣೆ ಆಯಿತು. ದಕ್ಷ ಪ್ರಜಾಪತಿಗೆ ಮೇಕೆಯ ಶಿರಸ್ಸನ್ನು ತಂದು ಜೋಡಿಸಿ ಅವನಿಗೆ ಜೀವ ಕೊಟ್ಟರು. ಆಗ ದಕ್ಷ ಪ್ರಜಾಪತಿ ಎದ್ದು ಕೂಡಲೇ ರುದ್ರದೇವರ ಪಾದಕ್ಕೆ ಬಿದ್ದು ನಮಸ್ಕಾರ ಮಾಡದ. ಇನ್ನು ಯಾವ ಜನ್ಮಕ್ಕೂ ಮಹಾತ್ಮರ ನಿಂದನೆಯನ್ನು ಮಾಡುವಂತಹ ಪ್ರವೃತ್ತಿ ನನಗಾಗಬಾರ್ದು, ವೈಷ್ಣವ ನಿಂದೆಯನ್ನು ನಾನು ಮಾಡಲ್ಲ, ಕ್ಷಮಿಸಬೇಕು ಅಂತ ಕಾಲಿಗೆ ಬಿದ್ದು ಕ್ಷಮೆ ಕೇಳಿದ್ದಾರೆ. ಆನಂತರ ತ್ರಿಮೂರ್ತಿಗಳು ಅಲ್ಲಿಗೆ ಬಂದಿದ್ದಾರೆ. ಭಗವಂತ ವಿಷ್ಣು ರೂಪದಿಂದ ಆ ಯಜ್ಞ ಮಂಟಪಕ್ಕೆ ಇದುವರೆಗೂ ಬಂದಿರಲಿಲ್ಲ. ಯಾಕೆಂದರೆ ವಿಷ್ಣು ರೂಪ ರಕ್ಷಣೆ ಮಾಡೋ ರೂಪ. ಇವನು ಭಾಗವತೋತ್ತಮರಾದ ರುದ್ರದೇವರಿಗೆ ಅಪಮಾನ ಮಾಡಿ ಯಜ್ಞ ಮಾಡ್ತಾ ಇರೋದರಿಂದ ಇವನ ಯಜ್ಞವನ್ನು ರಕ್ಷಣೆ ಮಾಡೋ ಅವಶ್ಯಕತೆ ಇಲ್ಲ ಅಂಥೇಳಿ ಭಗವಂತ ವಿಷ್ಣು ರೂಪದಿಂದ ಆ ಯಜ್ಞದಲ್ಲಿ ಪಾಲ್ಗೊಂಡಿರಲಿಲ್ಲ. ಯಾವಾಗ ದಕ್ಷ ಪ್ರಜಾಪತಿ ಶಿವನಲ್ಲಿ ಕಾಲಿಗೆ ಬಿದ್ದು ಕ್ಷಮೆ ಕೇಳಿದ ಆಗ ವಿಷ್ಣು ರೂಪದಿಂದ ಭಗವಂತ ಬಂದ. ಬ್ರಹ್ಮ ವಿಷ್ಣು ಮಹೇಶ್ವರರು 3 ಜನ ಬಂದಿದ್ದಾರೆ. ಬಂದು ಎಚ್ಚರಿಕೆ ಕೊಡ್ತಾ ಇದ್ದಾರೆ. ನಮ್ಮ ಮೂವರಲ್ಲಿ ಯಾವುದೇ ಭೇದ ಇಲ್ಲ ಅಂತ ಒಂದು ಶಬ್ದ ಬಳಸಿದ್ದಾರೆ. ಯಾವುದೇ ಭೇದ ಇಲ್ಲ ಅಂದರೆ ಏನರ್ಥ, ನಾವೆಲ್ಲ ಒಂದೇ ಅಂತ, ಒಂದೇ ಸ್ವರೂಪ ಅಂತ ಅರ್ಥ ಅಲ್ಲ.
ವಿಷ್ಣು ಸರ್ವೋತ್ತಮ, ಅವನ ಮಗ ಬ್ರಹ್ಮದೇವರು, ಅವನ ಮಗ ರುದ್ರದೇವರು. ತಾತ ಮಗ ಮೊಮ್ಮಗ ಒಂದೇ ಆಗೋದಕ್ಕೆ ಸಾಧ್ಯ ಇಲ್ಲ. ಮತ್ತೇನು, ನಮ್ಮ 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 ಮೂವರಲ್ಲಿ ಯಾವುದೇ ಅಭಿಪ್ರಾಯ ಭೇದ ಇಲ್ಲ, ನಮ್ಮ ಮೂವರಲ್ಲಿ ಯಾವುದೇ ವಿರೋಧ ಇಲ್ಲ ಅಂತ ಭಕ್ತರು ಚಿಂತನೆ ಮಾಡಬೇಕು ಎಂಬ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಇಡೀ ದಕ್ಷಯಜ್ಞ ಧ್ವಂಸದ ಕಥೆ ಯಾಕೆ ಬಂತು ಇಲ್ಲಿ ಅನ್ನೋದಕ್ಕೆ ವಿಜಯಧ್ವಜರು ಭಾಗವತ ವ್ಯಾಖ್ಯಾನದಲ್ಲಿ ಒಂದು ಮಾತು ಹೇಳ್ತಾರೆ. ನಾವು ಯಾವುದೇ ಧಾರ್ಮಿಕ ಸಮಾರಂಭಗಳನ್ನು ಮಾಡಬಹುದು, ನಮ್ಮ ಧಾರ್ಮಿಕ ಸಮಾರಂಭ ದೇವರಿಗೆ ಸಲ್ಲಬೇಕಾಗಿದ್ದರೆ ಒಬ್ಬ ವಿಷ್ಣು ಭಕ್ತನಿಗೂ ನಮ್ಮ ಧಾರ್ಮಿಕ ಸಮಾರಂಭದಲ್ಲಿ ಅಪಮಾನ ಆಗಬಾರ್ದು. ಒಬ್ಬ ವಿಷ್ಣು ಭಕ್ತನಿಗೆ ನಾವು ಅಹಂಕಾರದಿಂದ ಅಪಮಾನ ಮಾಡಿದ್ರೆ ನಮ್ಮ ಇಡೀ ಧಾರ್ಮಿಕ ಕಾರ್ಯಕ್ರಮ ದೇವರಿಗೆ ಸೇರಲ್ಲ ಅನ್ನೋ ಎಚ್ಚರಿಕೆ ಕೊಡುವುದಕ್ಕೋಸ್ಕರವೇ ದಕ್ಷಯಜ್ಞ ಧ್ವಂಸದ ಕಥೆ ಇಲ್ಲಿ ಬಂದದ್ದು ಹಾಗೆ ಅಂತ ಹೇಳ್ತಾರೆ. ಕೆಲವೊಮ್ಮೆ ದೊಡ್ಡ ದೊಡ್ಡ ಹೋಮ ಹವನಗಳನ್ನು ನಾವು ಹಮ್ಮಿಕೊಳ್ತೇವೆ, ಆಗ ಅಷ್ಟು ದೊಡ್ಡ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಅಂತ ನಮಗೆ ಒಂದು ಅಹಂಕಾರ ಬಂದ್ಬಿಟ್ಟಿರುತ್ತೆ. ಹಾಗಾಗಿ ನಾವು ಆಹ್ವಾನ ಮಾಡಿ ಬಂದಂಥವರನ್ನೇ ಅವಮಾನ ಮಾಡೋದು, ಅನಾದರ ಮಾಡೋದು, ಹುಚ್ಚು ಅಹಂಕಾರದ ಮಾತುಗಳನ್ನಾಡಿ ಅವರ ಮನಸ್ಸಿಗೆ ನೋವು ಉಂಟು ಮಾಡೋದು, ಹೀಗೆಲ್ಲ ನಾವು ನಡ್ಕೊಳ್ತೇವೆ. ಆದರೆ ಯಾವುದೇ ಧಾರ್ಮಿಕ ಸಮಾರಂಭವನ್ನು ಮಾಡಿದಾಗ ಒಬ್ಬ ಭಗವದ್ಭಕ್ತನಿಗೂ ನಮ್ಮಿಂದ ಅಪಚಾರ ಆಗಬಾರ್ದು, ಅವಮಾನ ಆಗಬಾರ್ದು. ಹಾಗೇನಾದರೂ ಆದರೆ ನಾವು ಮಾಡಿದ ಯಾವ ಪುಣ್ಯ ಕೆಲಸವೂ ದೇವರಿಗೆ ಸಮರ್ಪಣೆ ಆಗಲ್ಲ ಅನ್ನೋ ಎಚ್ಚರಿಕೆಯನ್ನು ತಿಳಿಸುವುದಕ್ಕೋಸ್ಕರವೇ ದಕ್ಷಯಜ್ಞ ಧ್ವಂಸದ ಕಥೆಯನ್ನು ಇಲ್ಲಿ ಹೇಳ್ತಾ ಇರೋದು ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಮುಂದೆ ಸ್ವಯಂಭವ ಮನುವಿನ ಗಂಡು ಮಕ್ಕಳ ಸಂತಾನದ ಕಥೆಯನ್ನು ಹೇಳ್ತಾ ಇದ್ದಾರೆ. ಸ್ವಯಂಭುವ ಮನುವಿಗೆ ಪ್ರಿಯವ್ರತ, ಉತ್ತಾನಪಾದ ಅಂತ ಇಬ್ಬರು ಗಂಡು ಮಕ್ಕಳು. ಅದರಲ್ಲಿ ಉತ್ತಾನಪಾದನಿಗೆ ಸುನೀತಿ, ಸುರುಚಿ ಅಂತ ಇಬ್ಬರು ಹೆಂಡತಿಯರು. ಯಾವುದೋ ಕಾರಣದಿಂದ ಸುನೀತಿಯ ಬಗ್ಗೆ ಸ್ವಲ್ಪ ಅಸಮಾಧಾನಗೊಂಡಿದ್ದ ಉತ್ತಾನಪಾದ. ಸುನೀತಿ ದೂರ ಇದ್ದಾಳೆ, ಸುರುಚಿ ಹತ್ತಿರ ಇದ್ದಾಳೆ. ಆ ಸುರುಚಿಯ ಮಗ ಉತ್ತಮ, ಸುನೀತಿಯ ಮಗ ಧ್ರುವ. ಸಿಂಹಾಸನದ ಮೇಲೆ ಕೂತುಕೊಂಡ ತಂದೆಯ ತೊಡೆಯ ಮೇಲೆ ಸುರುಚಿಯ ಮಗನಾದ ಉತ್ತಮ ಕೂತಿದ್ದಾನೆ. ಸುನೀತಿಯ ಮಗನಾದ ಧ್ರುವ ತಾನೂ ಅಪ್ಪನ ತೊಡೆಯೇರಿ ಕೂತ್ಕೊಳ್ಬೇಕು ಅಂತ ಓಡಿ ಬಂದಿದ್ದಾನೆ. ಆಗ ಸುರುಚಿ ಧ್ರುವನನ್ನು ತಡೆದಿದ್ದಾಳೆ. ನೀನು ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗ ಅಲ್ಲ, ಆದ್ದರಿಂದ ನಿನಗೆ ಇಂತಹ ಸಿಂಹಾಸನದ ಮೇಲಿರುವ ಅಪ್ಪನ ತೊಡೆಯ ಮೇಲೆ ಕೂತ್ಕೊಳ್ಳೋ ಭಾಗ್ಯ ನಿನಗಿಲ್ಲ. ನಿನಗೇನಾದರೂ ಇಲ್ಲಿ ಕೂತ್ಕೊಳ್ಬೇಕು ಅಂತ ಅಪೇಕ್ಷೆ ಇದ್ದರೆ ದೇವರನ್ನು ಕುರಿತು ತಪಸ್ಸು ಮಾಡು. ದೇವರು ಏನು ಬೇಕು ವರ ಅಂತ ಕೇಳಿದ್ರೆ ಸುರುಚಿಯ ಮಗನಾಗಿ ಹುಟ್ಟಬೇಕು ಅಂತ ಕೇಳ್ಕೊ. ನನ್ನ ಹೊಟ್ಟೆಯಲ್ಲಿ ಹುಟ್ಟಿವ, ಆಮೇಲೆ ನಿನಗೆ ಈ ಸಿಂಹಾಸನದ ಮೇಲೆ ಕೂತ್ಕೊಳ್ಳೋ ಯೋಗ ಅಂತ ಅಹಂಕಾರದಿಂದ ಸುರುಚಿ ಹೇಳ್ತಾ ಇದ್ದಾಳೆ. ಇದರಿಂದ ಧ್ರುವನಿಗೆ ಬಹಳ ಅಪಮಾನ ಆಯಿತು. ಅಮ್ಮನ ಮಡಿಲಲ್ಲಿ ಹೋಗಿ ಬಿಕ್ಕಳಿಸಿ ಅಳ್ತಾ ಇದ್ದಾನೆ. ಸುನೀತಿ ಹೇಳಿದ್ಲು. ಅದಕ್ಕೆ ಮುಂಚೆ ನಾರದರು ಬಂದು ಏನಾಯಿತು ಅಂತೆಲ್ಲ ಹೇಳಿದರು. ಸುನೀತಿ ಹೇಳ್ತಾಳೆ, ಮಗು, ನಿನ್ನ ಚಿಕ್ಕಮ್ಮ ನಿನಗೆ ಅಪಮಾನ ಮಾಡಿದ್ದಾಳೆ ಅಂತ ಚಿಕ್ಕಮ್ಮನ ಬಗ್ಗೆ ಹಗೆತನವನ್ನು ತುಂಬ್ಕೋಬೇಡ. ಮಾನ ಅಪಮಾನಗಳ ಆಗೋದು ನಮ್ಮ ಕರ್ಮದಿಂದ. ಅದಕ್ಕೆ ಒಬ್ಬರನ್ನು ನಿಮಿತ್ತ ಮಾಡ್ತಾನೆ ದೇವರು. ಹಾಗಾಗಿ ನಿನಗೆ ಅಪಮಾನ ಆಗೋದಕ್ಕೆ ಕಾರಣ ನಿನ್ನ ಕರ್ಮ. ಅದಕ್ಕೆ ಸುರುಚಿ ಒಂದು ನಿಮಿತ್ತ ಅಷ್ಟೇ. ಸುರುಚಿಯಿಂದ ಅವಮಾನ ಆಯಿತು, ಅವರು ನಮಗೆ ಅವಮಾನ ಮಾಡಿದ್ರು, ಇವರು ಅವಮಾನ ಮಾಡಿದ್ರು ಅಂತ ನಾವು ಜೀವನದಲ್ಲಿ ತಿಳ್ಕೊಳ್ತೇವೆ. ಮಾನ ಅಪಮಾನಗಳಾಗುವುದು ನಮ್ಮ ಪಾಪ ಪುಣ್ಯಗಳ ಫಲ. ಪುಣ್ಯದ ಫಲವಾಗಿ ಸನ್ಮಾನ ಆಗತ್ತೆ, ಪಾಪದ ಫಲವಾಗಿ ಅಪಮಾನ ಆಗತ್ತೆ. ಅಪಮಾನಕ್ಕೆ ಯಾರೋ ಒಬ್ಬ ವ್ಯಕ್ತಿಗಳನ್ನು, ಒಂದು ಸಂದರ್ಭವನ್ನು ಭಗವಂತ ನಿಮಿತ್ತ ಮಾಡ್ತಾನೆ. ಆದ್ದರಿಂದ ಅವರು ಅಪಮಾನ ಮಾಡಿದ್ರು, ಇವರು ಅಪಮಾನ ಮಾಡಿದ್ರು ಅಂತ ತಿಳ್ಕೊಳ್ಬೇಡ. ನಿನ್ನ ಅಪಮಾನಕ್ಕೆ ನಿನ್ನ ಪ್ರಾರಬ್ಧ ಕರ್ಮ ಕಾರಣ. ಅದಕ್ಕೆ ನಿಯಾಮಕನಾದವನು ಭಗವಂತ. ಆದ್ದರಿಂದ ನಿನ್ನ ಚಿಕ್ಕಮ್ಮ ಸುರುಚಿ ನಿನಗಿಂತ ಹಿರಿಯಳು, ಅವಳ ಬಗ್ಗೆ ನೀನು ದ್ವೇಷವನ್ನು ತುಂಬ್ಕೋಬಾರ್ದು ಅನ್ನುವಂತಹ ನೀತಿಯ ಪಾಠವನ್ನು ಧ್ರುವನಿಗೆ ಹೇಳ್ತಾ ಇದ್ದಾಳೆ. ಹೇಳಿ ಆಮೇಲೆ ಹೇಳ್ತಾಳೆ, ನಿನಗೆ ಎತ್ತರದ ಸ್ಥಾನ ಬೇಕು ಅಂತಿದ್ದರೆ ಯಾವ ಮನುಷ್ಯರಲ್ಲಿ ಕೇಳ್ಕೊಳ್ಬೇಡ. ಹೋಗಿ ತಪಸ್ಸು ಮಾಡಿ ದೇವರನ್ನು ಒಲಿಸ್ಕೋ, ದೇವರಿಗೆ ಶರಣಾಗು. ಅವನು ನಿನಗೆ ಎತ್ತರದ ಸ್ಥಾನವನ್ನು ಕೊಡ್ತಾನೆ. ನಮಗೇನಾದರೂ ಕೊಡಬೇಕಾಗಿದ್ದರೆ ಕೊಡುವ ಶಕ್ತಿ, ಕೊಡುವ ಸ್ವಾತಂತ್ರ್ಯ ದೇವರಿಗೆ ಮಾತ್ರ ಇರೋದೇ ಹೊರತು ಮನುಷ್ಯರಿಗಿಲ್ಲ. ಮನುಷ್ಯರಲ್ಲಿ ಕಂಡ ಮನುಷ್ಯರಲ್ಲಿ ದೀನನಾಗಿ ಕೇಳಿಕೊಂಡು ನೀನು ದೈನ್ಯವನ್ನು ತೋರಿಸಬೇಡ. ದೇವರಲ್ಲಿ ಶರಣಾಗಿ ಅವನಲ್ಲಿ ಪ್ರಾರ್ಥನೆ ಮಾಡು ಅಂತ 5 ವರ್ಷದ ಧ್ರುವನಿಗೆ ಅಮ್ಮ ಹೇಳಿದಾಗ, ನಾನು ಕಾಡಿಗೆ ಹೋಗಿ ತಪಸ್ಸು ಮಾಡ್ತೇನೆ ಅಂತ ಧ್ರುವ ಹೊರಟಾಗ ನಾರದರು ಎದುರಾದರು. ನಾರದರಂದರು, ಯಾಕೆ ಕಾಡಿಗೆ ಯಾಕಪ್ಪ ಬಂದು ಅಂತ ಕೇಳಿದ್ರು. ಎಲ್ಲ ನಡೆದ ಕಥೆಯನ್ನೆಲ್ಲ ಹೇಳಿದ ಧ್ರುವ. ನಾರದರಂದರು, ಈ ಚಿಕ್ಕ ವಯಸ್ಸು ಹುಡುಗ, ನೀನು 5 ವರ್ಷದ ಹುಡುಗ,
ಮನೇಲಿ ಏನೋ ಬೈದರು ಅವಮಾನ ಆಯಿತು ಅಂತ ಮನೆ ಬಿಟ್ಟು ಬರೋ ವಯಸ್ಸಲ್ಲ ನಿಂದು, ಹೋಗಿ ಮನೆಗೆ ಹೋಗು, ಹಾಗೆಲ್ಲ ಬರಬಾರ್ದು, ಹೋಗು ಹಾಗೆ ಅಂತಂದರು. ಆದರೆ ಧ್ರುವ ಹೇಳ್ದ, ಇದೆಲ್ಲ ಪಾಠ ನೀವು ಬ್ರಾಹ್ಮಣ ಮಕ್ಕಳಿಗೆ ಹೇಳಿದ್ರೆ ನಾವು ಕ್ಷತ್ರಿಯ ಕುಮಾರ, ನಾನು ಅಪಮಾನವನ್ನು ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ, ನನಗೆ ತಪಸ್ಸಿಗೆ ಬೇಕಾದ ಮಾರ್ಗದರ್ಶನವನ್ನು ಮಾಡಿರಿ ಅಷ್ಟೇ ಹೊರತು ಮನೆಗೆ ಹೋಗೋ ಉಪದೇಶ ಮಾಡಬೇಡಿ ಅಂತ ಧ್ರುವ ಹೇಳ್ದ. 5 ವರ್ಷದ ಬಾಲಕನಲ್ಲಿ ತಪಸ್ಸು ಮಾಡಬೇಕು ಅನ್ನುವಂತಹ ದಿಟ್ಟತನವನ್ನು ನೋಡಿ ನಾರದರು ಖುಷಿಪಟ್ಟು ಅವನಿಗೆ ವಾಸುದೇವ ದ್ವಾದಶಾಕ್ಷರ ಮಂತ್ರವನ್ನು ಉಪದೇಶ ಮಾಡಿ ಅದನ್ನು ಹೇಗೆ ಹೃದಯದಲ್ಲಿ ವಾಸುದೇವ ರೂಪವನ್ನು ಧ್ಯಾನ ಮಾಡ್ತಾ ಆ ಮಂತ್ರವನ್ನು ಜಪ ಮಾಡು, ದೇವರು ಒಲಿದು ಅನುಗ್ರಹ ಮಾಡ್ತಾನೆ ಅಂತ ನಾರದರು ಸಲಹೆ ಕೊಟ್ಟರು. ಅದೇ ಪ್ರಕಾರ ಧ್ರುವಕುಮಾರ 6 ತಿಂಗಳು ತಪಸ್ಸು ಮಾಡಿದ್ದಾನೆ. ಮೊದಲ ತಿಂಗಳಿನಲ್ಲಿ 3 ದಿವಸಕ್ಕೆ ಒಮ್ಮೆ ಹಣ್ಣು ಹಂಪಲು ತಿಂದು ತಪಸ್ಸು ಮಾಡ್ತಾ ಇದ್ದಾನೆ. ಆನಂತರ ಮುಂದಿನ ತಿಂಗಳಲ್ಲಿ 6 ದಿವಸಕ್ಕೊಮ್ಮೆ ತಾನಾಗಿ ಉದುರಿದ ಎಲೆ ಹುಲ್ಲು ತಿಂದುಕೊಂಡು ತಪಸ್ಸು ಮಾಡಿದ್ದಾನೆ. ಆಮೇಲೆ 9 ದಿವಸಕ್ಕೊಮ್ಮೆ ನೀರು ಕುಡಿದು ತಪಸ್ಸು ಮಾಡಿದ್ದಾನೆ. ಇದನ್ನು ನಾವು ಪ್ರಾಕ್ಟೀಸ್ ಮಾಡ್ಕೋಬೇಕು. ಯಾಕೆಂದರೆ ನಮಗೆ ಬಾಯಾರಿಕೆ ಆದಾಗೆಲ್ಲ ನೀರು ಬಿಡಲ್ಲ ಸರ್ಕಾರದವರು, ಅವ್ರು ನೀರು ಬಿಟ್ಟಾಗ ನಾವು ಕುಡಿಬೇಕು. ಆದ್ದರಿಂದ 9 ದಿವಸಕ್ಕೊಮ್ಮೆ ನೀರು ಕುಡಿಯೋ ಅಭ್ಯಾಸ ಮಾಡಿಕೊಂಡ್ರೆ ನಮಗೂ ನಿಶ್ಚಿಂತೆ ಕೆಲಸ. ಹಾಗೆ ಧ್ರುವಕುಮಾರ ಅಂಥ ಉಗ್ರವಾದ ತಪಸ್ಸು ಮಾಡ್ದ. ಆಮೇಲೆ 12-16 ದಿವಸಕ್ಕೆ ಒಮ್ಮೆ ಉಸಿರು ತೆಗೆದುಕೊಂಡು ತಪಸ್ಸು ಮಾಡ್ತಾ ಇದ್ದ. ಆನಂತರ ಅದನ್ನು ನಿಲ್ಲಿಸಿದ. ಕುಂಭಕ ಸ್ಥಿತಿಯಲ್ಲಿ ಭಗವಂತನನ್ನು ಧ್ಯಾನ ಮಾಡ್ತಾ ನಿಶ್ಚಲನಾಗಿ ತಪಸ್ಸು ಮಾಡ್ತಾ ಇದ್ದಾನೆ. ಮಳೆ, ಗಾಳಿ, ಬಿಸಿಲು ಏನೇನು ಹೊರಗಡೆ ಪ್ರಕೃತಿಯ ವ್ಯತ್ಯಾಸಗಳಾಗ್ತಾ ಇದೆ, ಯಾವ ಪ್ರಕೃತಿಯ ವ್ಯತ್ಯಾಸವನ್ನು ತನಗೆ ಅನುಸಂಧಾನವೇ ಇಲ್ಲದೆ ಮೈ ಮರೆತು ಅವನು ದೇವರನ್ನು ಕುರಿತು ಧ್ಯಾನ ಮಾಡ್ತಾ ಇದ್ದಾನೆ, ತಪಸ್ಸು ಮಾಡ್ತಾ ಇದ್ದಾನೆ. ಆಗ ದೇವತೆಗಳು ಹೇಳಿದ್ರು, ಭಗವಂತ ಆ ಮಗು ಅಷ್ಟು ತಪಸ್ಸು ಮಾಡ್ತಾ ಇದೆ ತೀವ್ರವಾಗಿ, ಬೇಗ ಒಲಿದು ಅನುಗ್ರಹ ಮಾಡಪ್ಪ, ಆ ಮಗು ಕಷ್ಟಪಡೋದನ್ನು ನಾವು ನೋಡಲಾರು. ಹಾಗೆ ದೇವತೆಗಳು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದ್ದಾರೆ. ಆಗ ಭಗವಂತ ವಾಸುದೇವ ರೂಪಿಯಾದ ಭಗವಂತ ಧ್ರುವನ ಕಣ್ಮುಂದೆ ಬಂದು ನಿಂತಿದ್ದಾನೆ. ಸಾಕ್ಷಾತ್ ಭಗವಂತನೇ ಕಣ್ಮುಂದೆ ಬಂದು ನಿಂತರೂ ಧ್ರುವ ಕಣ್ಣೇ ಬಿಟ್ಟಿಲ್ಲ. ಅವನು ಹೃದಯದಲ್ಲಿ ಯಾವ ರೂಪವನ್ನು ಧ್ಯಾನ ಮಾಡ್ತಾ ಇದ್ದ ಅಲ್ಲೇ ಏಕಾಗ್ರತೆಯಿಂದ ಧ್ಯಾನ ಮಾಡ್ತಾ ಕೂತಿದ್ದಾನೆ. ಆಗ ಭಗವಂತ ಅವನ ಹೃದಯದಲ್ಲಿ ಕಾಣ್ತಾ ಇದ್ದ ರೂಪವನ್ನು ಕಣ್ಮರೆ ಮಾಡ್ದ. ಆಗ ಗಾಬರಿಯಾಗಿ ಕಣ್ ತೆರೆದರೆ ತಾನು 6 ತಿಂಗಳು ಯಾವ ವಾಸುದೇವ ರೂಪವನ್ನು ಧ್ಯಾನ ಮಾಡ್ತಾ ಇದ್ದ ಅದೇ ರೂಪ ಕಣ್ಣೆದುರಿಗೆ ಬಂದು ನಿಂತಿದೆ. ತನ್ನ ಪುಟ್ಟ ಬಾಲಕ ಕಠಿಣವಾದ ತಪಸ್ಸು ಮಾಡಿ ದೇವರೇ ದರ್ಶನ ಕೊಡೋಕ್ಕೆ ಮುಂದೆ ಬಂದು ನಿಂತಾಗ ಆ ಧ್ರುವನ ಪಾಡು ಹೇಗಿರಬೇಕು? ಧ್ರುವನಿಗೆ ಮೈ ರೋಮಾಂಚನವಾಗ್ತಾ ಇದೆ, ಭಕ್ತಿಯಿಂದ ಮೈಯಲ್ಲಿ ನಡುಕ ಉಂಟಾಗಿದೆ. ಇಂಥ ದೊಡ್ಡ ದೇವರು ನನ್ನ ಕಣ್ಮುಂದೆ ಬಂದು ನಿಂತುಬಿಟ್ಟಿದ್ದಾನೆ ಅಂತ ಸಂಭ್ರಮದಿಂದ ನಾಲಿಗೆ ತೊದಲ್ತಾ ಇದೆ. ಮಂತ್ರ ಹೇಳಕ್ಕೆ ಸ್ತೋತ್ರ ಮಾಡಲಿಕ್ಕೆ ಬರ್ತಾ ಇಲ್ಲ. ಇದುವರೆಗೆ ಜಪ ಮಾಡಿದ ವಾಸುದೇವ ಮಂತ್ರವೂ ಮರ್ತೋಯ್ತು ದೇವರನ್ನು ಕಂಡಾಗ. ಹಾಗೆ ತಾನು ಅತ್ಯಂತ ಸಂಭ್ರಮದಿಂದ ಕಣ್ಣೀರು ಸುರಿಸ್ತಾ ಭಗವಂತನ ಪಾದದ ಮುಂದೆ ಹೊರಳಾಡ್ತಾ ಇದ್ದಾನೆ. ಭಗವಂತ ಹೇಳ್ದ, ಮಗು ಏನು ಬೇಕಪ್ಪ, ವರ ಕೇಳು, ಕೊಡ್ತೇನೆ, ನಿನಗೋಸ್ಕರ ಬಂದಿದ್ದೇನೆ. ಭಗವಂತ ಧ್ರುವ ಅಂದ, ವರ ಕೇಳೋ ವಿಚಾರ ಆಮೇಲೆ, ಮೊದಲು ನೀನು ಬಂದು ಇಷ್ಟು ಹೊತ್ತಾದರೂ ನೀನನ್ನು ಸ್ತೋತ್ರ ಮಾಡೋಕ್ಕೆ ನನಗೇನು ಹೊಳಿತಾ ಇಲ್ಲ, ಮೊದಲು ಸ್ತೋತ್ರ ಮಾಡೋ ಶಕ್ತಿ ಕೊಡು ಮೊದಲು ಅಂತ ಧ್ರುವ ಕೇಳ್ತಾ ಇದ್ದಾನೆ. ಆಗ ಭಗವಂತ ತನ್ನ ಶಂಖವನ್ನು ಧ್ರುವನ ಕೆನ್ನೆಗೆ ಸ್ಪರ್ಶ ಮಾಡಿಸ್ದ. ಅಂದರೆ ಶಂಖದಲ್ಲಿ ಮಹಾಲಕ್ಷ್ಮೀ ದೇವಿ ಇದ್ದಾಳೆ. ಮಹಾಲಕ್ಷ್ಮೀ ದೇವಿ ಸಕಲ ಶಾಸ್ತ್ರದ ಅಭಿಮಾನಿ ದೇವತೆ, ಸಕಲ ವಾಂಗ್ಮನೋ ದೇವತೆ. ಹಾಗಾಗಿ ಶಂಖ ಸ್ಪರ್ಶ ಮಾಡಿದಾಗ ಆ ಲಕ್ಷ್ಮಿ ಅವನ ನಾಲಿಗೆಯಲ್ಲಿ ನಿಂತು ಭಗವಂತನನ್ನು ಸ್ತೋತ್ರ ಮಾಡಲಿಕ್ಕೆ ಬೇಕಾದ ಸ್ಫೂರ್ತಿಯನ್ನು ಕೊಟ್ಟಿದ್ದಾಳೆ. ಆಗ ಧ್ರುವ ಕಣ್ಮುಚ್ಚಿ ಕೈ ಮುಗಿದು, ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರ ಸ್ವಧಾಮ್ನ ಅನ್ಯಾಂಶ್ಚ ಹಸ್ತಚರಣ ಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಯಾವ ಭಗವಂತ ನನ್ನೊಳಗೆ ಸುಪ್ತವಾದ ವಾಕ್ಶಕ್ತಿಯನ್ನು ಜಾಗೃತಗೊಳಿಸಿದ್ದಾನೆ, ನನ್ನ ಕರ್ಮೇಂದ್ರಿಯ ಜ್ಞಾನೇಂದ್ರಿಯಗಳಿಗೆ ಪ್ರೇರಕನಾಗಿದ್ದಾನೆ, ಅಂಥ ಭಗವಂತ ನಿನಗೆ ನಮೋ ನಮಃ ಅಂತ ಧ್ರುವ ಭಗವಂತನಿಗೆ ನಮಸ್ಕಾರ ಮಾಡ್ತಾ ಇದ್ದಾನೆ. ಆಗ ಭಗವಂತ ಧ್ರುವನಿಗೆ ವರ ಕೇಳಕ್ಕೆ ಹೇಳಿದ. ನರಸಿಂಹ ಪುರಾಣದಲ್ಲಿ ಧ್ರುವನ ಚರಿತ್ರೆ ಬರುವಾಗ ಧ್ರುವ ಹೇಳ್ತಾನೆ, ಯಾವುದೋ ಒಂದು ಸ್ಥಾನವನ್ನು ಬಯಸಿ ತಪಸ್ಸಿಗೆ ಕೂತ್ಕೊಂಡೆ, ನಿನ್ನನ್ನು ಕಂಡ ಮೇಲೆ ಏನೂ ಕೇಳಬಾರ್ದು ಅಂತ ಅನಿಸ್ತು. ನಿನಗಿಂತ ಉತ್ತಮವಾದ ವಸ್ತು ಜಗತ್ತಲ್ಲಿ ಇನ್ನೇನಿದೆ? ಅಂಥ ಸರ್ವೋತ್ತಮವಾದ ನಿನ್ನನ್ನೇ ಕಂಡ ಮೇಲೆ ಅದು ಕೊಡು ಇದು ಕೊಡು ಅಂತ ವ್ಯವಹಾರ ಮಾಡ್ತಾ ಕೂತ್ಕೊಳ್ಳೋಕೆ ನನಗೆ ಮನಸ್ಸಿಲ್ಲ. ನೀನು ಹೀಗೆ ನಿಂತ್ಕೊಂಡು ನಾನು ಹೀಗೆ ನೋಡ್ತಾ ಇರ್ತೇನೆ ಹಾಗೆ ಅಂತ ಧ್ರುವ ಹೇಳ್ತಾ ಇದ್ದಾನೆ. ಆಗ ಭಗವಂತ ಅಂದ, ಹಾಗೆ ಯಾರ ಮುಂದೆ ನಿಂತು ನನಗೆ ಅಭ್ಯಾಸ ಇಲ್ಲಪ್ಪ, ಆದ್ದರಿಂದ ನೀನು ಇದುವರೆಗೆ ಯಾರೂ ಏರದೇ ಇರತಕ್ಕ
ಇಂದ್ರಾದಿ ದೇವತೆಗಳು ಕುಳಿತುಕೊಳ್ಳದೇ ಇರತಕ್ಕ ಅತ್ಯಂತ ಉನ್ನತವಾದ ಸ್ಥಾನ ನಿನಗೆ ಕೊಡ್ತೇನೆ ಹಾಗೆ ಅಂತ ಇದ್ದಾರೆ. ಆಮೇಲೆ ನಾನು ನಿನಗೆ ಯಾವತ್ತೋ ಸ್ಥಾನ ಕೊಡಬಹುದು. ಜನರ ಕಣ್ಣಿಗೆ ಧ್ರುವ ತಪಸ್ಸು ಮಾಡೋದಕ್ಕೆ ಏನು ಸಿಕ್ತು ಅಂತ ಕೇಳಿದ್ರೆ ಏನು ಗೊತ್ತಾಗಲ್ಲ. ಧ್ರುವ ಮಂಡಲ ಕೊಟ್ಟಿದ್ದು ಯಾವತ್ತೂ ಹೋಗಿ ಕೂತ್ಕೋತಾನೆ, ಇವತ್ತೇನು ಸಿಕ್ತು ಅವನಿಗೆ? ಅದಕ್ಕೆ 36,000 ವರ್ಷಗಳ ಕಾಲ ಸಮೃದ್ಧವಾದ ಸಾಮ್ರಾಜ್ಯವನ್ನು ನೀನು ಆಡಳಿತ ನಡೆಸು ಹಾಗೆ ಅಂತ ಅನುಗ್ರಹ ಮಾಡಿದ್ದಾರೆ. ಆ ಧ್ರುವ ಮನೆಗೆ ಬರುವಾಗ ನಾರದರು ಉತ್ತಾನಪಾದನ ಬಳಿಗೆ ಬಂದರು. ಉತ್ತಾನಪಾದ ತನ್ನ ಚಿಕ್ಕ ಮಗ ತಪಸ್ಸಿಗೆ ಕಾಡಿಗೆ ಹೋಗಿದ್ದಾನೆ, ತನ್ನ ಸುರುಚಿ ಮಾಡದ ಅಪಮಾನದಿಂದ ಕಾಡಿಗೆ ಹೋಗಿದ್ದಾನೆ ಅಂತ ಸುದ್ದಿ ಗೊತ್ತಾಗಿ ಬಹಳ ಪರಿತಾಪ ಪಡ್ತಾ ತಲೆ ಮೇಲೆ ಕೈ ಹೊತ್ಕೊಂಡು ಕೂತಿದ್ದ. ನಾರದರಂದರು, ಯಾಕೆ ಹೀಗೆ ಕೂತಿದ್ದಿ? ಅಲ್ಲ, ಸುರುಚಿ ಆ ಧ್ರುವ ನನ್ನ ತೊಡೆ ಮೇಲೆ ಬಂದು ಕೂತ್ಕೊಳ್ತೇನೆ ಅಂತ ಅಂದಾಗ ತಡೆದು ಬಿಟ್ಲು. ನಾನಾದರೂ ಧೈರ್ಯವಾಗಿ ಧ್ರುವನನ್ನು ಕರ್ಕೊಂಡು ನನ್ನ ತೊಡೆ ಮೇಲೆ ಕೂಡಿಸ್ಕೋಬೇಕಾಗಿತ್ತು. ಪುರಾಣ ಕೇಳೋರಿಗೆಲ್ಲ ನಾನು ಅಮ್ಮ ಅವರ ಗಂಡ ಅಂತ ಅನಿಸ್ಕೊಂಡ್ಬಿಟ್ಟೆ. ಆ ಧ್ರುವನನ್ನು ಕೂಡಿಸ್ಕೋಬೇಕಾಗಿತ್ತು, ನಾನು ತಪ್ಪು ಮಾಡಿದೆ. ಕಾಡಿಗೆ ಹೋಗಿದ್ದಾನೆ ಆ ಮಗು, ಕಾಡಲ್ಲಿ ಅವನಿಗೆ ಯಾರು ಆಹಾರ ಕೊಡೋರು ಯಾರು, ಅವನ ಸುಖ ದುಃಖಗಳನ್ನು ನೋಡ್ಕೊಳ್ಳೋರು ಯಾರು? ಹಾಗೆ ಅಂತ ಪರಿತಪಿಸ್ತಾ ಇದ್ದೇನೆ ಅಂತಂದರು. ಆಗ ನಾರದರಂದರು, ನೀನು ಕೂಡಿಸ್ಕೊಳ್ದೇ ಇರೋದೇ ಒಳ್ಳೆಯದಾಯಿತು. ಅವತ್ತು ಕೂಡಿಸ್ಕೊಂಡಿದ್ದ ಬರೀ ಈ ಸಿಂಹಾಸನ ಸಿಗ್ತಾಯಿತ್ತು. ಆದರೆ ನೀನು ಕೂಡಿಸ್ಕೊಳ್ಳದೇ ಇದ್ದರಿಂದ ಅವನು ತಪಸ್ಸು ಮಾಡಿ ದೇವರನ್ನ ಒಲಿಸಿಕೊಂಡು ಬಂದಿದ್ದಾನೆ. ಆ ದೇವರ ದರ್ಶನ ಪಡ್ಕೊಂಡು ಬಂದ ಮಗನನ್ನು ಸ್ವಾಗತ ಮಾಡೋಕ್ಕೆ ಸಿದ್ಧನಾಗ ನೀನು ಅಂತಂದರು. ಆಗ ಮೈ ರೋಮಾಂಚನ ಆಯಿತು. ಅಷ್ಟು ಪುಟ್ಟ ಹುಡುಗ ಕಾಡಿಗೆ ಹೋಗಿ ತಪಸ್ಸು ಮಾಡಿ ದೇವರನ್ನ ಕಂಡು ಬರ್ತಾ ಇದ್ದಾನೆ ಅಂತ ಸುದ್ದಿ ಕೇಳಿ ಆ ಉತ್ತಾನಪಾದ ಸುನೀತಿ ಸುರುಚಿ ಇಬ್ಬರನ್ನೂ ಜೊತೆಗಿಟ್ಟುಕೊಂಡು ಆ ಉತ್ತಾನಪಾದ ಧ್ರುವನನ್ನು ಸ್ವಾಗತಿಸಲಿಕ್ಕೆ ಸಿದ್ಧನಾಗಿದ್ದಾನೆ. ಧ್ರುವ ಬರುವಾಗ ತೊಡೆಯ ಮೇಲೆ ಕೂಡಿಸ್ಕೊಳ್ಳಲ್ಲ ಅಂತ ಹೇಳಿದಂತಹ ಉತ್ತಾನಪಾದ ಪಟ್ಟದ ಆನೆ ತಂದು ಆನೆಯ ಮೇಲೆ ಕೂಡಿಸಿ ಮೆರವಣಿಗೆ ಮಾಡಿ ಕರ್ಕೊಂಡು ಬರಲಿಕ್ಕೆ ಏರ್ಪಾಡು ಮಾಡಿಕೊಂಡಿದ್ದಾನೆ. ಧ್ರುವ ಹೇಳ್ದ, ಸುರುಚಿ ಮಗನಾದ ಉತ್ತಮನನ್ನು ಆನೆಯ ಮೇಲೆ ಕೂಡಿಸ್ಕೊಂಡ್ರೆ ನಾನು ಕೂತ್ಕೋತೇನೆ ಹಾಗೆ ಅಂತಂದ. ಬೇರೆ ಮಕ್ಕಳಾಗಿದ್ದರೆ ಅವತ್ತು ನಮ್ಮಪ್ಪನ ತೊಡೆಯ ಮೇಲೆ ಉತ್ತಮ ಕೂತಿದ್ದ, ನಾನು ನೆಲದ ಮೇಲೆ ನಿಂತು ಅಪಮಾನ ಆಗಿತ್ತು ನನಗೆ, ಇವತ್ತು ನಾನು ಪಟ್ಟದ ಆನೆ ಮೇಲೆ ಕೂತ್ಕೋಬೇಕು, ನಡ್ಕೊಂಡು ಬರಬೇಕು, ಅದು ನೋಡಿ ನಾನು ಖುಷಿ ಪಡಬೇಕು ಅಂತ ಇದ್ದರು. ಅದಕ್ಕೆ ಅಂಥ ಮಕ್ಕಳ ಕಥೆ ನಮ್ಮ ಪುರಾಣದಲ್ಲಿ ಸಿಗೋದಿಲ್ಲ. ಧ್ರುವ ಹೇಳ್ದ, ಆ ಉತ್ತಮನನ್ನು ಜೊತೆಗೆ ಕೂಡಿಸಿಕೊಂಡು ಆ ಪಟ್ಟದ ಆನೆಯ ಮೇಲೆ ಧ್ರುವ ಮೆರವಣಿಗೆಯಲ್ಲಿ ಬಂದ. ಮುಂದೆ ಆ ಧ್ರುವನಿಗೆ ಉತ್ತರೋತ್ತರ ಅವನು ಚಕ್ರವರ್ತಿಯಾದ ಹಾಗೆ ಅಂತ ಹೇಳ್ತಾ ಇದ್ದಾರೆ. ಈ ಕಥೆ ಬೇಕಾದಷ್ಟು ಬಾರಿ ನೀವೆಲ್ಲ ಕೇಳಿರ್ತೀರಿ. ಈ ಕಥೆ ನಮ್ಮದೇ ಕಥೆ ಇದು. ನಮಗೂ ಉತ್ತಾನಪಾದನೆಗೆ ಸುನೀತಿ ಸುರುಚಿ ಅಂತ ಇಬ್ಬರು ಹೆಂಡತಿಯರು, ನಮಗೆಲ್ಲರಿಗೂ ಇಬ್ಬರು ಹೆಂಡತಿಯರಿದ್ದಾರೆ. ಒಂದು ನೀತಿ, ಒಂದು ರುಚಿ, ಅಂದರೆ ಒಂದು ಉತ್ತಮವಾದ ನಡತೆ, ಒಂದು ಭೋಗ. ಇದೆರಡೂ ನಮ್ಮ ಕಣ್ಣು ಮುಂದೆ ಇದೆ. ನಾವು ಯಾವುದನ್ನು ಆಯ್ಕೆ ಮಾಡ್ಕೊಳ್ತೇವೆ ಅನ್ನೋದ್ರ ಮೇಲೆ ನಾವು ಎಂಥವರು ಅಂತ ತೀರ್ಮಾನ ಆಗುತ್ತೆ. ಸಂಜೆ 7 ಗಂಟೆಗೆ ಒಂದು ಧಾರಾವಾಹಿಯೂ ಪ್ರಾರಂಭ ಆಗುತ್ತೆ, ಪುರಾಣವೂ ಪ್ರಾರಂಭ ಆಗುತ್ತೆ. ನಾವು ಎಲ್ಲಿಗೆ ತಿರುಗ್ತೇವೆ ಅನ್ನೋದ್ರ ಮೇಲೆ ನಮ್ಮ ವ್ಯಕ್ತಿತ್ವ ಏನು ಅಂತ ತೀರ್ಮಾನ ಆಗುತ್ತೆ. ಹಾಗೆ ಸುನೀತಿ ಸುರುಚಿ ಎರಡು, ಸದಭಿರುಚಿ ಸನ್ನಡತೆ, ಇದೆರಡೂ ನಮ್ಮ ಜೀವನದಲ್ಲಿ ಒಟ್ಟಿಗೆ ಇರಬೇಕು. ಆವಾಗ ನಮಗೆ ಧ್ರುವ ಅಂದರೆ ಶಾಶ್ವತವಾದ ಸ್ಥಾನ ಸಿಗತ್ತೆ ಅನ್ನೋದು ಈ ಧ್ರುವನ ಕಥೆಯ ಅಂತರಾರ್ಥ ಅನ್ನೋದನ್ನು ಗಮನಿಸಬೇಕು. ಭಗವಂತನನ್ನು ಒಲಿಸಿಕೊಂಡ್ರೆ ನಮಗೆ ಎಂಥ ಎತ್ತರದ ಸ್ಥಾನವನ್ನು ದೇವರು ಕೊಡ್ತಾನೆ. ಮನುಷ್ಯರನ್ನು ನಾವು ಕಾಡಿ ಬೇಡಿ ಕೇಳಬಾರ್ದು ಅನ್ನೋ ಎಚ್ಚರಿಕೆಯನ್ನು ಈ ಕಥೆ ನಮಗೆ ತಿಳಿಸಿಕೊಡ್ತಾ ಇದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಮುಂದೆ ಸುರುಚಿಯ ಮಗನಾದ ಉತ್ತಮ ಒಬ್ಬ ಯಕ್ಷನಿಂದ ಸಂಹಾರಗೊಳ್ತಾನೆ. ನನ್ನ ತಮ್ಮನನ್ನು ಯಕ್ಷನೊಬ್ಬ ಕೊಂದ ಅಂಥೇಳಿ ಇಡೀ ಯಕ್ಷಕುಲವನ್ನೇ ನಾಶ ಮಾಡ್ತೇನೆ ಅಂತ ಧ್ರುವ ಭಾರೀ ಯುದ್ಧವನ್ನು ಶುರು ಮಾಡ್ತಾನೆ. ಅವನ ಯುದ್ಧದಲ್ಲಿ ಅವನನ್ನು ಎದುರಿಸಲಿಕ್ಕಾಗಲ್ಲ ಯಾರಿಗೂ. ಆಗ ಯಕ್ಷರಾಜ ಕುಬೇರ ಹೋಗಿ ಸ್ವಯಂಭವ ಮನುವಿನಲ್ಲಿ ಕೇಳ್ಕೊಳ್ತಾನೆ, ನಿಮ್ಮ ಮೊಮ್ಮಗ ಯಕ್ಷಕುಲವನ್ನೇ ನಾಶ ಮಾಡ್ತೀನಿ ಅಂತ ಹೋರಾಟ ಮಾಡ್ತಾ ಇದ್ದಾನೆ, ಅವನಿಗೆ ಯುದ್ಧ ನಿಲ್ಲಿಸ್ಲಿಕ್ಕೆ ಹೇಳ್ರಿ ಹಾಗೆ ಅಂತ ಹೇಳಿದರು. ಆವಾಗ ಸ್ವಯಂಭವ ಮನು ತನ್ನ ಮೊಮ್ಮಗನಾದ ಧ್ರುವನಿಗೆ ಹೇಳಿದ, ಮಗು ನೀನು ದೇವರ ದರ್ಶನ ಪಡೆದವನು, ಭಗವಂತನನ್ನು ಕಂಡವರು ಹೀಗೆ ರಾಗದ್ವೇಷಗಳಿಗೆ ಬಲಿಯಾಗಬಾರ್ದು. ತಮ್ಮ ಸತ್ತ ನಿಜ, ಅವನನ್ನು ಒಬ್ಬ ಯಕ್ಷ ಕೊಂದದ್ದು ನಿಜ, ಅದು ಅವನ ಪ್ರಾರಬ್ಧ ಕರ್ಮದಂತೆ ಅವನ ಮರಣ ಆಗಿದೆ. ಯಾರೋ ಇಬ್ಬರ ಜಗಳವನ್ನು 2 ಜನಾಂಗಗಳ ಜಗಳ ಅಂತ ಹಬ್ಬಿಸಬಾರ್ದು, ಅದರಿಂದ ಜಗತ್ತಿಗೆ ಹಾನಿಯಾಗತ್ತೆ ಎಂಬ ತಿಳುವಳಿಕೆಯನ್ನು ಹೇಳ್ತಾ ಇದ್ದಾರೆ. ಇವತ್ತಿನ ಅನೇಕ ಸಮಸ್ಯೆಗಳನ್ನು ನಾವು ಕಂಡಾಗ ಇಬ್ಬರು ವ್ಯಕ್ತಿಗಳ ಜಗಳವನ್ನು 2 ಜನಾಂಗದ ಜಗಳವನ್ನಾಗಿ ಪರಿವರ್ತನೆ ಮಾಡಿ ಇಡೀ ಊರನ್ನೇ ಭಾರೀ ಕೋಲಾಹಲ ಎಬ್ಬಿಸಿ ನಾವು ಹಾಳು ಮಾಡ್ತೇವೆ. ಯಾವತ್ತೋ ಯಾರದೋ ಇಬ್ಬರು ಜಗಳ ತೊಗೊಂಡು ಹೋಗಿ ಆ ಜಾತಿ ಇವರು ಈ ಜಾತಿಯವರಿಂದ ಇಬ್ಬರು ಸೇರ್ಕೊಂಡು ಜಗಳ ಮಾಡೋದು ಅತ್ಯಂತ ಹುಂಬತನ ಅದು ಅನ್ನೋದನ್ನು
ಸ್ವಯಂಭವ ಮನುಗಳು ಹೇಳಿದ್ದಾರೆ. ಅವರು ಮನು, ನಾವು ಮಾನವರು ಅಂದರೆ ಅವನ ವಂಶದಲ್ಲಿ ಬಂದವರು. ಅದನ್ನು ಬರೀ ಧ್ರುವನಿಗೆ ಹೇಳಿದ್ದಲ್ಲ, ಇದು ನಮಗೆಲ್ಲರಿಗೂ ಹೇಳಿರುವ ಎಚ್ಚರಿಕೆ ಅನ್ನುವುದನ್ನು ನಾವು ಗಮನಿಸಬೇಕು. ನಮಗೆ ಬರೀ ಮನು ಗೊತ್ತಿಲ್ಲ, ಆದರೆ ಆ ಮನು ಅನ್ನೋ ನಮಗೆ ಎಚ್ಚರಿಕೆ ತಿಳುವಳಿಕೆ ಕೊಡ್ತಾ ಇದ್ದಾನೆ ಅನ್ನುವುದನ್ನು ನಾವು ಗಮನಿಸಬೇಕು. ಆನಂತರ ಧ್ರುವ ತಾತ ಹೇಳಿದ ಕೂಡಲೇ ಎಲ್ಲ ಯುದ್ಧವನ್ನು ನಿಲ್ಲಿಸೇ ಬಿಟ್ಟ, ದ್ವೇಷವನ್ನೂ ಬಿಟ್ಟ. ಆಗ ಕುಬೇರ ಬಹಳ ಸಂತೋಷ ಆಯಿತು. ಬುದ್ಧಿ ಹೇಳೋರು ಇರ್ತಾರೆ, ಕೇಳೋರು ಇರಬೇಕಲ್ಲ. ಆ ತಾತ ಬುದ್ಧಿ ಹೇಳಿದಾಗ ಕೂಡಲೇ ಅವರ ಮಾತಿಗೆ ಮರ್ಯಾದೆ ಕೊಟ್ಟು ದ್ವೇಷವನ್ನೇ ಬಿಟ್ಟು ಯುದ್ಧವನ್ನೇ ನಿಲ್ಲಿಸಿಯಲ್ಲ, ತುಂಬ ಸಂತೋಷ ಆಯಿತು. ದೊಡ್ಡವರ ಮಾತಿಗೆ ನೀನು ಮರ್ಯಾದೆ ಕೊಟ್ಟು ಏನು ಬೇಕಾದ್ರೂ ವರ ಕೇಳಿಕೊಡ್ತೇನೆ ಅಂತ ಆ ಪ್ರತಿಪಕ್ಷದವರೇ ವರ ಕೊಡಲಿಕ್ಕೆ ಮುಂದೆ ಬಂದರು. ಸ್ವಲ್ಪ ತಾಳ್ಮೆಯಿಂದ ಇದ್ದರೆ ಇಷ್ಟು ಪರಿವರ್ತನೆ ಆಗತ್ತೆ ಅನ್ನೋದನ್ನು ನಾವು ಗಮನಿಸಬೇಕು. ಆಗ ಧ್ರುವ ಹೇಳ್ದ, ಭಗವಂತನಲ್ಲಿ ಭಗವದ್ಭಕ್ತರಲ್ಲಿ ನನಗೆ ಭಕ್ತಿ ಉಂಟಾಗಬೇಕು, ಅಷ್ಟು ಸಾಕು, ನನಗೆ ಇನ್ನೇನು ವರ ಬೇಡ ಅಂತ ಇದ್ದಾನೆ. ಹೀಗೆ ಧ್ರುವನ ಮಂಗಳ ಚರಿತ್ರೆಯನ್ನು ನಿರೂಪಣೆ ಮಾಡ್ತಾ ಇದ್ದಾರೆ. ಅದೇ ವಂಶ ಪರಂಪರೆಯಲ್ಲಿ ಮುಂದೆ ಅಂಗ ಮಹಾರಾಜರು ಬರ್ತಾರೆ. ಆ ಅಂಗರಾಜ ಯಜ್ಞ ಮಾಡ್ತಾ ಇದ್ದಾಗ ದೇವತೆಗಳು ಆಹುತಿಯನ್ನು ತೆಗೆದುಕೊಂಡು ಹೋಗ್ಲಿಕ್ಕೆ ಬರ್ತಾ ಇಲ್ಲ. ಋತುಗಳು ಕೇಳ್ದ, ನಾನು ಹವಿಸ್ ಕೊಟ್ಟರೆ ಆಹುತಿ ತೆಗೆದುಕೊಳ್ಳಕ್ಕೆ ದೇವತೆಗಳು ಬರ್ತಾ ಇಲ್ವಲ್ಲ, ಏನು ಕಾರಣ? ಅವರಂದರು, ನಿನಗೆ ಪುತ್ರ ಸಂತಾನ ಆಗಬೇಕು, ಆಮೇಲೆ ಯಜ್ಞ ಮಾಡಲಿ ಅಂತ ಅವರು ಹವಿಸ್ ತಗೊಂಡು ಹೋಗಿ ಬರ್ತಾ ಇಲ್ಲ. ಈ ಯಜ್ಞವನ್ನು ಇಲ್ಲಿಗೆ ನಿಲ್ಲಿಸಿ ಪುತ್ರ ಕಾಮೇಷ್ಟಿ ಯಜ್ಞ ಮಾಡು ಅಂತಂದರು. ಸರಿ ಅಂಥೇಳಿ ಪುತ್ರ ಕಾಮೇಷ್ಟಿ ಯಜ್ಞ ಮಾಡ್ದ. ಅದರ ಫಲವಾಗಿ ಒಂದು ಮಗು ಹುಡ್ತು. ಜ್ಯೋತಿಷಿಗಳನ್ನು ಕರೆಸಿ ಈ ಮಗುವಿಗೆ ನಾಮಕರಣ ಮಾಡಬೇಕು, ಏನು ಹೆಸರಿಡಲಿ ಅಂತ ಕೇಳ್ದ. ಅವರಂದರು, ಈ ಮಗುವಿಗೆ ಒಳ್ಳೆಯ ಹೆಸರು ಕೆಡಿಸೋದು ಬೇಡ, ಅವನು ಮುಂದೆ ಪ್ರಜಾಪೀಡಕನಾಗಿ ಬೆಳೀತಾನೆ, ಆ ಪ್ರಜಾಪೀಡಕನಾದ ಅವನಿಗೆ ವೇನ ಅಂತಲೇ ಹೆಸರಿಡೋಣ ಅಂತಂದರು. ವೇನ ಅಂದರೆ ಹಿಂಸೆ ಮಾಡೋನು ಅಂತ ಅರ್ಥ. ಹಾಗಾಗಿ ಆ ಮಗು ಮುಂದೆ ಹೇಗೆ ಬೆಳೆಯುತ್ತೆ ಅನ್ನೋದು ನೋಡಿಕೊಂಡು ಆ ಋಷಿಗಳ ಮಗುವಿಗೆ ವೇನ, ಮುಂದೆ ಮಹಾ ಹಿಂಸೆ ಮಾಡ್ತಕ್ಕಂಥವನು ಎಲ್ಲರಿಗೂ ಅಂತಲೇ ಹೆಸರಿಟ್ಟರು. ಆ ವೇನ ಬೆಳೀತಾ 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 ಇದ್ದ ಹಾಗೇ ಎಲ್ಲ ಮಕ್ಕಳಿಗೆ ಹಿಂಸೆ ಕೊಡ್ತಾ ಇದ್ದ. ದಿನ ಬೆಳಗಾದರೆ ಪ್ರಜೆಗಳು ಬಂದು ದೂರು ಕೊಡ್ತಾಯಿದ್ರು, ನಿಮ್ಮ ಮಗ ಹೀಗೆ ಮಾಡ್ದ, ನಿಮ್ಮ ಮಗ ಹೀಗೆ ಮಾಡ್ದ ಅಂತ ದೂರು ಕೊಡ್ತಾ ಇದ್ದಾರೆ. ಇಡೀ ದೇಶ ಆಳುವ ರಾಜನಿಗೆ ತನ್ನ ಮಗನನ್ನು ನಿಯಂತ್ರಿಸಲಿಕ್ಕೆ ಆಗಲಿಲ್ಲ. ಅವತ್ತಿನಿಂದ ಇವತ್ತಿಗೂ ಅದೇ ಸಮಸ್ಯೆನೇ. ರಾಜ್ಯ ಆಳುವ ಮಂತ್ರಿಗಳಿಗೆ ಮಕ್ಕಳನ್ನು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಪಾಪ. ಅವತ್ತು ಅದೇ ಸಮಸ್ಯೆ, ಇವತ್ತು ಇದೇ ಸಮಸ್ಯೆ. ಹಾಗಾಗಿ ಕೊನೆಯಲ್ಲಿ ಅಂಗರಾಜ ಪ್ರಜೆಗಳಿಗೆ ನಾನು ಹೇಗೆ ಮುಖ ತೋರಿಸಲಿ ಅಂತ ಸಂಕೋಚ ಆಯಿತು. ನನ್ನ ಮಗನಿಂದಲೇ ಪ್ರಜೆಗಳಿಗೆ ಹಿಂಸೆ ಆಗ್ತಾಯಿದೆ, ಅವನನ್ನು ನಿಗ್ರಹಿಸಲಿಕ್ಕೆ ಆಗ್ತಾ ಇಲ್ಲ, ಈ ಪ್ರಜೆಗಳಿಗೆ ನಾನು ಹೇಗೆ ಮುಖ ತೋರಿಸಲಿ ಅಂತ ಹೇಳಿ ಅಂಗರಾಜ ಅವನು ಹೇಳದೆ ಕೇಳದೆ ಕಣ್ಮರಿ ಆಗಿಬಿಟ್ಟ. ಆಗ ಅರಾಜಕತೆ ಉಂಟಾಯಿತು. ದೇಶದಲ್ಲಿ ಆಳುವವರು ಆಳುವ ವ್ಯವಸ್ಥೆ ಇಲ್ಲದೆ ಹೋದರೆ ಕಳ್ಳಕಾಕರು ದೇಶವನ್ನು ಲೂಟಿ ಮಾಡಿಬಿಡ್ತಾರೆ. ಅದಕ್ಕೋಸ್ಕರ ಯಾವತ್ತೂ ಒಂದು ಅರಾಜಕತೆ ಉಂಟಾಗಬಾರದು. ಕೂಡಲೇ ಏನು ಮಾಡಬೇಕು, ಆ ಕಾಲದ ಸಂಪ್ರದಾಯದಂತೆ ಅನಿವಾರ್ಯವಾಗಿ ಅಂಗರಾಜನ ಮಗನಾದ ವೇನನಿಗೆ ಪಟ್ಟಾಭಿಷೇಕ ಮಾಡಿದ್ರು. ಆ ವೇನನಿಗೆ ಪಟ್ಟಾಭಿಷೇಕ ಮಾಡಿದಾಗ ಪಟ್ಟಾಭಿಷೇಕ ಆದ ಕೂಡಲೇ ವೇನ ಒಂದು ಆಜ್ಞೆ ಹೊರಡಿಸ್ದ, ಇನ್ಮೇಲೆ ಯಾರೂ ದೇವತೆಗಳಿಗೆ ಆಹುತಿ ಕೊಡ್ಕೊಡ್ದು, ಯಜ್ಞ ಹೋಮ ಹವನ ಯಾವುದು ಮಾಡಬಾರ್ದು, ನಮ್ಮದು ಸೆಕ್ಯುಲರ್ ರಾಷ್ಟ್ರ ಅಂತ ಶುರು ಮಾಡ್ದ. ಇವತ್ತಿನ ಸೆಕ್ಯುಲರ್ ಮಂತ್ರಿಗಳಿಗೆಲ್ಲ ಅವನು ಮೂಲ ಪುರುಷ. ಹಾಗಾಗಿ ಧರ್ಮಾತೀತವಾದ ರಾಷ್ಟ್ರ ನಿರ್ಮಾಣ ಮಾಡ್ತೇವೆ ಅಂತ ಶುರು ಮಾಡ್ದ. ಆಗ ಋಷಿಗಳು ನೋಡಿದ್ರು, ಇವನು ಹೀಗೆ ಮಾಡಿದರೆ ಪ್ರಜೆಗಳಲ್ಲಿ ಧರ್ಮ ಪ್ರಜ್ಞೆ ತಪ್ಪಿ ಹೋಗುತ್ತೆ, ಪ್ರಜೆಗಳೆಲ್ಲ ಅಧರ್ಮದಲ್ಲಿ ಪ್ರವೃತ್ತಿರಾಗ್ತಾರೆ, ದೇಶವೇ ಹಾಳಾಗಿ ಹೋಗುತ್ತೆ ಅಂಥೇಳಿ ಋಷಿಗಳು ತಮ್ಮ ಹುಂಕಾರದಿಂದ ವೇನನನ್ನು ಸಂಹಾರ ಮಾಡಿದರು. ಮತ್ತೆ ಅರಾಜಕತೆ ಉಂಟಾಯಿತು. ಆಗ ವೇನನ ತೊಡೆಗಳ ಅಸ್ಥಿಗಳನ್ನು ಮಥನ ಮಾಡಿದರು. ಅದರಿಂದ ವೇನನಲ್ಲಿದ್ದ ಎಲ್ಲ ತಾಮಸ ಅಂಶವೇ ಒಂದು ಕುರೂಪದ ಮಗುವಾಗಿ ಪ್ರಕಟಗೊಳ್ತು. ನಾನೇನು ಮಾಡಲಿ ಹಾಗೆ ಅಂತ ಕೇಳ್ತಾ ಮಗು, ಏನು ಮಾಡಬೇಡ, ಸುಮ್ಮನೆ ಇರು ಸಾಕು ಅಂತ ಹೇಳಿ ಆ ಮಗುವನ್ನು ತಡೆದಿದ್ದಾರೆ. ಅವರೇ ಬೇಡರ ಜಾತಿಯ ಮೂಲ ಪುರುಷನಾದ ವೇನನಲ್ಲಿದ್ದ ಹಿಂಸಾ ಪ್ರವೃತ್ತಿಯೇ ಒಂದು ಆಕಾರವನ್ನು ಪಡೆದು ಆ ಮಗುವಾಗಿ ಹುಟ್ಟಿದೆ. ಅವರು ನಿಷಾದರಿಗೆ ಮೂಲ ಪುರುಷರಾದರು. ಅನಂತರ ಮತ್ತೆ ಅವನ ತೋಳುಗಳ ಅಸ್ಥಿಯನ್ನು ಮಥನ ಮಾಡಿದ್ದಾರೆ. ಅಲ್ಲಿ ಅವಳಿ ಮಕ್ಕಳು ಹುಟ್ಟಿದ್ದಾರೆ, ಒಂದು ಗಂಡು ಒಂದು ಹೆಣ್ಣು. ಆ ಹೆಣ್ಣು ಅರ್ಚಿ ಅಂತ, ಗಂಡು ಪೃಥು ಅಂತ. ಅವರು ದಂಪತಿಗಳೇ ಒಟ್ಟಿಗೆ ಹುಟ್ಟಿ ದಂಪತಿಗಳಾಗಿದ್ದಾರೆ. ಆ ಪೃಥ್ವಿನಲ್ಲಿ ಭಗವಂತನ ಒಂದು ವಿಶೇಷವಾದ ಆವೇಶ ಇತ್ತು, ಆ ಅರ್ಚಿಯಲ್ಲಿ ಲಕ್ಷ್ಮೀದೇವಿಯ ಆವೇಶ ಇತ್ತು. ಹೀಗೆ ಲಕ್ಷ್ಮೀನಾರಾಯಣರ ಸನ್ನಿಧಾನಕ್ಕೆ ಒಳಗಾಗಿ ಪೃಥು ಅರ್ಚಿಗಳು ರಾಜ್ಯಭಾರದ ಹೊಣೆಯನ್ನು ಹೊತ್ತಿದ್ದಾರೆ. ಪೃಥು ಮಹಾರಾಜನಿಗಿಂತ ಮೊದಲು ವೇನ ತನ್ನ ದುರಾಡಳಿತ ಮಾಡುವಾಗ ಎಲ್ಲ ಕಡೆಯಲ್ಲಿ ಕೂಡ ಅವನು ನಾನೇ ದೇವರು ಅಂತ ಚಿಂತನೆಯನ್ನು ಹಬ್ಬಿಸಿದ್ದ.
ಹಾಗಾಗಿ ಪ್ರಜೆಗಳೆಲ್ಲ ಅದನ್ನೇ ಚಿಂತನೆ ಮಾಡ್ತಾ ಇದ್ದರು. ಆ ಪೃಥುರಾಜರು ಬಂದ ಮೇಲೆ ಅದನ್ನು ಆ ವಾದವನ್ನು ಖಂಡಿಸಿ ಪರಮಾತ್ಮ ಸರ್ವೋತ್ತಮ, ನಾವು ಅವನ ಭಕ್ತರು ಎಂಬ ಸಿದ್ಧಾಂತವನ್ನು ಎಲ್ಲ ಕಡೆ ಪ್ರಚುರಪಡಿಸಿದರು. ಭೂಮಿಯಲ್ಲಿ ದವಸ ಧಾನ್ಯಗಳೇ ಬೆಳೀತಾ ಇರಲಿಲ್ಲ. ಪ್ರಜೆಗಳು ಬಂದು ದೂರು ಕೊಟ್ಟರು, ಈ ಭೂಮಿ ದವಸ ಧಾನ್ಯಗಳನ್ನೇ ಬೆಳೀತಾ ಇಲ್ಲ, ಪ್ರಜೆಗಳಿಗೆ ಆಹಾರವೇ ಇಲ್ಲ ಅಂತಾಗಿದೆ. ಹಾಗೆ ಅಂತ ಭೂದೇವಿಯನ್ನು ಪೃಥುರಾಜ ಆಕ್ಷೇಪ ಮಾಡ್ದ, ನೀನು ಯಾಕೆ ಪ್ರಜೆಗಳಿಗೆ ದವಸ ಧಾನ್ಯಗಳನ್ನು ಬೆಳೀತಾ ಇಲ್ಲ? ಭೂದೇವಿ ಹೇಳ್ತಾಳೆ, ವೇನನ ದುರಾಡಳಿತದಿಂದ ನಾನು ಬೆಳೆಸಿದ ದವಸ ಧಾನ್ಯಗಳನ್ನು ಯಾರೂ ದೇವರಿಗೆ ನೈವೇದ್ಯವೇ ಮಾಡ್ತಾ ಇರಲಿಲ್ಲ, ದೇವರಿಗೆ ಸಮರ್ಪಣೆಯೇ ಮಾಡ್ತಾ ಇರಲಿಲ್ಲ. ನಾನು ದವಸ ಧಾನ್ಯಗಳನ್ನು ಬೆಳೆಯೋದು ನನ್ನ ಸ್ವಾಮಿಗೆ ಸಮರ್ಪಣೆಯಾಗಲಿ ಅಂತ ಯಾರೂ ನೈವೇದ್ಯವೇ ಮಾಡದೆ ಹಾಗೆ ತಿಂತಾ ಕೂತರು. ಅದಕ್ಕೋಸ್ಕರ ನಾನು ಎಲ್ಲ ದವಸ ಧಾನ್ಯಗಳನ್ನು ನುಂಗಿ ಹಾಕಿಬಿಟ್ಟೆ ನಾನು, ಹಾಗೆ ಅಂತ ಭೂದೇವಿ ಹೇಳ್ತಾ ಇದ್ದಾಳೆ. ಅನಂತರ ಪ್ರಜೆಗಳ ಕ್ಷೇಮಕ್ಕೋಸ್ಕರ ಭೂದೇವಿ ಗೋರೂಪವನ್ನು ಧರಿಸಿದ್ದಾಳೆ. ಆ ಗೋರೂಪದ ಧರಿಸಿ ಆ ಹಾಲು ಸುರಿಸಿದ್ದಾಳೆ. ಹಾಲಿನ ಮೂಲಕ ಎಲ್ಲ ಔಷಧಿ ವನಸ್ಪತಿಗಳ ಬೀಜ ಅದರಲ್ಲಿ ತುಂಬಿ ಎಲ್ಲ ಕಡೆ ಸಸ್ಯ ಸಮೃದ್ಧಿಯಾಯಿತು. ಆ ಭೂಮಿ ಮೊದಲು ಹಳ್ಳ ಕೊಳ್ಳ ಇತ್ತು. ಆ ಪೃಥುರಾಜ ಭೂಮಿಯನ್ನು ಸಮದಟ್ಟು ಪ್ರದೇಶ ಮಾಡಿ ಒಂದು ಕಡೆ ಹೊಲ ಗದ್ದೆಗಳು, ಒಂದು ಕಡೆ ಜನವಸತಿ, ಹೀಗೆ ಹೊಸ ನಾಗರಿಕತೆಯನ್ನು ಈ ಪ್ರಪಂಚಕ್ಕೆ ಕೊಟ್ಟವನು ಪೃಥುರಾಜರು. ಅದಕ್ಕೆ ಪೃಥುರಾಜರಿಗೆ ಆದಿರಾಜ ಅಂತ ಹೆಸರಾಯಿತು. ಸಮೃದ್ಧವಾದ ಸಾಮ್ರಾಜ್ಯವನ್ನು ವ್ಯವಸ್ಥೆ ಮಾಡಿ ಎಲ್ಲರಿಗೂ ಆನಂದವನ್ನು ಕೊಟ್ಟ, ಎಲ್ಲರಿಗೂ ಪ್ರಜಾರಂಜಕನಾದದ್ದರಿಂದ ಅವನಿಗೆ ರಾಜ ಅನ್ನುವ ಹೆಸರು ಸಾರ್ಥಕವಾಯಿತು. ಪೃಥುರಾಜನಿಂದ ಅಭಿವೃದ್ಧಿ ಆದದ್ದರಿಂದ ಇದಕ್ಕೆ ಪೃಥ್ವಿ ಅಂತ ಹೆಸರಾಯಿತು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಅಂಥ ಪೃಥುರಾಜರು ಒಮ್ಮೆ 100 ಅಶ್ವಮೇಧ ಯಾಗ ಮಾಡಬೇಕು ಅಂತ ಹೊರಟಿದ್ದಾರೆ. 99 ಅಶ್ವಮೇಧ ಯಾಗ ಮಾಡಿದ್ದಾರೆ. 100ನೇ ಅಶ್ವಮೇಧ ಯಾಗ ಮಾಡಲಿಕ್ಕೆ ಹೋದಾಗ ಆ ಕುದುರೆಯನ್ನೇ ದೇವೇಂದ್ರ ಅಪಹಾರ ಮಾಡಿದ್ದಾರೆ. ಎಷ್ಟೆಷ್ಟು ಬಾರಿ ತಂದರೂ ಕೂಡ ಮತ್ತೆ ಅಪಹಾರ ಮಾಡಿದ್ದಾರೆ. ಆಗ ಅಶರೀರವಾಣಿಯಾಯಿತು, ನಿನಗೆ 99 ಅಶ್ವಮೇಧ ಮಾಡುವ ಯೋಗ್ಯತೆಯ ಹೊರತು 100 ಅಶ್ವಮೇಧ ಮಾಡೋ ಯೋಗ್ಯತೆ ನಿನಗಿಲ್ಲ, ಆದ್ದರಿಂದ ಇಲ್ಲಿಗೆ ಯಜ್ಞ ನಿಲ್ಲಿಸು ಹಾಗೆ ಅಂತ ಅಶರೀರವಾಣಿಯಾಯಿತು. ಪೃಥುರಾಜರು ಅಲ್ಲಿಗೆ ಯಜ್ಞವನ್ನು ನಿಲ್ಲಿಸಿದ್ದಾರೆ. ಮುಂದೆ ಪೃಥುರಾಜರು ಸನತ್ ಕುಮಾರರಿಂದ ಉಪದೇಶ ಪಡೆದು ತಪೋವನಕ್ಕೆ ಹೋಗಿ ದೇಹತ್ಯಾಗ ಮಾಡಿದ್ದಾರೆ. ಆ ಪೃಥುವಂಶದಲ್ಲಿ ಬರ್ಹಿಷ್ಮಾನ್ ಅಂತ ಒಬ್ಬ ರಾಜ. ಆ ಬರ್ಹಿಷ್ಮಂತರಿಗೆ ಪ್ರಚೇತಸರು ಅಂತ 10 ಜನ ಗಂಡು ಮಕ್ಕಳು ಹುಟ್ಟಿದ್ದಾರೆ. ಆ ಪ್ರಚೇತಸರಿಗೆ ರುದ್ರದೇವರ ಸಮಾಗಮವಾಗಿ ರುದ್ರದೇವರಿಂದ ಅವರು ಉಪದೇಶ ಪಡೆದಿದ್ದಾರೆ. ಆ ಬರ್ಹಿಷ್ಮಾನ್ ರಾಜ, ಅವನಿಗೆ ಬರ್ಹಿಷ್ಮಾನ್ ಅಂತ ಯಾಕೆ ಹೆಸರಾಯಿತು ಅಂದರೆ, ಬರ್ಹಿ ಅಂದರೆ ದರ್ಭೆ. ಅವನಿಗೆ ಯಜ್ಞ ಮಾಡುವ ಹುಚ್ಚು ತುಂಬ. ಇವತ್ತೊಂದು ಅವಭೃತ ಆಯಿತು ಅಂದರೆ ನಾಳೆಗೆ ಇನ್ನೊಂದು ಪುಣ್ಯಾವಚನ ಪ್ರಾರಂಭ. ಯಜ್ಞ ನಿಲ್ಲಿಸೋ ಹಾಗೇ ಇಲ್ಲ. ಯಾವಾಗ ನೋಡಿದ್ರು ದರ್ಭೆಗಳನ್ನು ಹರಡಿಕೊಂಡೇ ಕೂತ್ಕೊಳ್ತಾ ಇದ್ದ. ಅವನಿಗೆ ಪ್ರಾಚೀನ ಬರ್ಹಿ ಅಂತ ಒಂದು ಹೆಸರು. ಯಾಕೆ ಅಂದರೆ ಪೂರ್ವಕ್ಕೆ ತುದಿ ಬರುವಂತೆ ದರ್ಭೆಗಳನ್ನು ಹರಡಿಕೊಂಡೇ ಕೂತಿರ್ತಾ ಇದ್ದ 24 ಗಂಟೆ. ಎಷ್ಟೆಲ್ಲ ಮಾಡಿದ್ರೂ ಕೂಡ ಎಲ್ಲ ಯಜ್ಞಗಳ ಉದ್ದೇಶ ಸ್ವರ್ಗ ಪಡೆಯಬೇಕು ಅಂತ. ಹೀಗೆ ನಶ್ವರವಾದ ಸ್ವರ್ಗದ ಬಯಕೆಯಿಂದ ವಿಪರೀತ ಯಜ್ಞಯಾಗಗಳನ್ನು ಮಾಡಿ ಪಶು ಹಿಂಸೆ ಮಾಡ್ಕೊಂಡು ಕೂತಿದ್ದ. ನಾರದರು ಬಂದು ಹೇಳಿದರು, ಇಷ್ಟು ಯಜ್ಞವನ್ನು ಮಾಡಿ ಇಷ್ಟು ಪಶು ಹಿಂಸೆ ಮಾಡಿದ್ರೆ ಏನು ಪ್ರಯೋಜನ ನಿನಗೆ? ಅದರಿಂದ ಸಕಾಮ ಕರ್ಮವನ್ನು ಮಾಡಬೇಡ, ನಿಷ್ಕಾಮ ಕರ್ಮವನ್ನು ಮಾಡು. ನೀನು ಸಕಾಮ ಕರ್ಮವನ್ನು ಮಾಡಿ ನಶ್ವರವಾದ ಫಲಗಳನ್ನು ಪಡೆದರೆ, ಟೆಂಪರವರಿಯಾದ ಫಲ ಪಡೆದರೆ ಟೆಂಪ್ರೇಚರ್ ಜಾಸ್ತಿ ಆಗುತ್ತೆ, ಇನ್ನೇನು ಆಗಲ್ಲ, ಪ್ರಯೋಜನ ಇಲ್ಲ. ಅದಕ್ಕೆ ಪುರಂಜನನ ಕಥೆ ಹೇಳ್ತಾ ಇದ್ದಾರೆ. ಪುರಂಜನ ಅಂತ ಒಬ್ಬ ಇದ್ದ. ಅವನು ರಾಜ್ಯ ಕಟ್ಟಬೇಕು ಅಂತ ಯೋಚನೆ ಮಾಡ್ದ. ರಾಜ್ಯ ಕಟ್ಟಲಿಕ್ಕೆ ಎಲ್ಲಿ ಪ್ರಶಸ್ತವಾದ ಸ್ಥಳ ಅಂತ ಹುಡುಕಿಕೊಂಡು ಬಂದ. ಒಂದು ಕಡೆಯಲ್ಲಿ 9 ಬಾಗಿಲು ಇರತಕ್ಕ ಒಂದು ಪ್ರದೇಶ ಸಿಕ್ಕು. ಇದೇ ಪ್ರಶಸ್ತವಾಗಿದೆ ಅಂಥೇಳಿ ಅಲ್ಲಿ ರಾಜ್ಯ ಸ್ಥಾಪನೆ ಮಾಡಿಕೊಂಡ. ಅಲ್ಲಿ ಉಪವನದಲ್ಲಿ ಒಬ್ಬ ಹೆಣ್ಮಗಳು ಓಡಾಡ್ತಾ ಇದ್ಲು. ಅವಳ ಸುತ್ತಲೂ ಕೂಡ ಅವಳ ಹಿಂದೆ ಒಂದು 5 ಹೆಡೆಯ ಹಾವು ಅವಳ ರಕ್ಷಣೆಗಿತ್ತು. ಅವಳ ಸುತ್ತಲೂ ಕೂಡ 110 ಜನ ಭೃತ್ಯರು ಓಡಾಡ್ತಾ ಇದ್ದರು. ಅವರ ಜೊತೆಯಲ್ಲಿ 100 ಸಾವಿರಾರು ಭೃತ್ಯರು ಇದ್ದರು. ಆ ಹೆಣ್ಣನ್ನು ನೋಡಿ ಅವನು ಹೇಳ್ದ, ಪುರಂಜನ, ನೀನು ಯಾರು, ಏನು ನಿನ್ನ ಪರಿವಾರ ಏನು ಹಾಗೆ ಅಂತ ಕೇಳ್ದ. ನಾನು ಯಾರು ಏನು ಅಂತ ಗೊತ್ತಿಲ್ಲ, ಇವರೆಲ್ಲ ನನ್ನ ಜೊತೆ ಇರ್ತಾರಷ್ಟೇ ಹಾಗೆ ಅಂತ ಅವಳು ಹೇಳಿದ್ದು. ನಾವಿಬ್ಬರು ಮದುವೆ ಮಾಡಿಕೊಳ್ಳೋಣ ಅಂತ ಕೇಳ್ದ. ಆಯಿತು, ಅದಕ್ಕೇನಂತೆ ಅಂತಂದು ಮದುವೆ ಮಾಡಿಕೊಂಡ. ಮದುವೆ ಮಾಡಿಕೊಂಡ ಮೇಲೆ ಅವಳ ಜೊತೆಯಲ್ಲಿ ಕಲಿತು ಅವನು ಎಲ್ಲ ಭೋಗದಲ್ಲಿ ಮುಳುಗಿದ ಮೇಲೆ ಒಂದು ದಿವಸ ಅವಳು ದೇಹತ್ಯಾಗ ಮಾಡಿದ್ದು. ಅವಳ ಗುಂಗಿನಲ್ಲೇ ಇದ್ದುಕೊಂಡು ವಿಪರೀತ ಹಿಂಸೆಯನ್ನು ಅನುಭವಿಸ್ದ. ಒಂದು ದಿವಸ ಆ ರಾಜ್ಯದಿಂದ ಹೊರಗೆ ಹೋಗಬೇಕು ಅಂತ ಪ್ರಯತ್ನ ಪಟ್ಟ.
ಹೊರಗೆ ಹೋದಾಗ 360 ಜನ ಪುರುಷರು 360 ಸ್ತ್ರೀಯರು ಅವನ ಮೇಲೆ ಆಕ್ರಮಣ ಮಾಡಿ ಅವನನ್ನು ನಾಶ ಮಾಡಿದ್ರು. ಇದೇ ನಿನ್ನ ಅವಸ್ಥೆ ಅಂತಂದರು. ಈ ಕಥೆ ನನಗೆ ಅರ್ಥವಾಗಲಿಲ್ಲ ಅಂತ ಹೇಳಿದ್ರು ರಾಜ. ಅದಕ್ಕೆ ಆ ಕಥೆಯ ಅಂತರಾರ್ಥ ಹೇಳ್ತಾ ಇದ್ದಾರೆ. ಪುರಂಜನ ಅಂದರೆ 9 ದ್ವಾರ ಇರತಕ್ಕಂಥ ಆ ದೇಹವೇ ಒಂದು ಪುರ, ಇದರಲ್ಲಿರುವ ಜೀವನೇ ಪುರಂಜನ ಅಂತ. ಆ ಪುರಂಜನ ಅಂತ ಇವನು ಬುದ್ಧಿ ಎನ್ನುವ ಹೆಣ್ಣನ್ನು ವಿವಾಹ ಮಾಡಿಕೊಳ್ತಾನೆ. ಅದು ಹೇಳಿದಾಗ ಕುಣಿತಾನೆ. ಹಾಗಾಗಿ ನಾನಾ ಬಗೆಯ ಭೋಗಗಳ ಆಕರ್ಷಣೆಗೆ ಬಲಿಯಾಗ್ತಾನೆ. ಒಂದು ದಿವಸ ಕಾಲಪುರುಷರ ಹಗಲು ರಾತ್ರಿಗಳೇ 360 ಜನ ಗಂಧರ್ವರು ಸ್ತ್ರೀಯರು ಅಂತ ಪುರುಷರು ಅಂತಂದರೆ ಆ ಹಗಲು ರಾತ್ರಿಗಳ ಕಾಲಚಕ್ರಕ್ಕೆ ಸಿಲುಕಿ ಒಂದು ದಿವಸ ನಾಶವನ್ನು ಪಡಿತಾನೆ. ಆದ್ದರಿಂದ ಐಹಿಕವಾದ ಮತ್ತು ಪಾರತ್ರಿಕವಾದ ಭೋಗಗಳ ಸೆಳೆತಕ್ಕೆ ಒಳಗಾಗಿ ನಾವು ಶ್ರಮಪಟ್ಟರೆ ಪ್ರಯೋಜನ ಇಲ್ಲ. ನಿಷ್ಕಾಮಕ ದೇವರ ಪ್ರೀತಿಯಾಗಲಿ ಅಂತ ನಿಷ್ಕಾಮ ಕರ್ಮ ಮಾಡಬೇಕು ಹಾಗೆ ಅಂತ ಇದ್ದಾರೆ. ಇದು ಹೇಗೆ ಅಂತಂದರೆ ಕಷ್ಟಪಟ್ಟು ದುಡಿದು ಲಕ್ಷಗಟ್ಟಲೆ ದುಡಿದು ಆ ಎಲ್ಲ ಲಕ್ಷಗಟ್ಟಲೆ ಹಣವನ್ನು ತೊಗೊಂಡು ಹೋಗಿ ಇಷ್ಟೊಂದು ರಾಶಿ ಉಮಾ ಗೋಲ್ಡ್ ಆಭರಣಗಳನ್ನು ಕೊಂಡ್ಕೊಂಡು ಬಂದರೆ ಜನ ಏನಂತಾರೆ? ಬುದ್ಧಿ ಇಲ್ಲ ಇವನಿಗೆ. ಕಷ್ಟಪಟ್ಟು ಗಳಿಸಿದ ಲಕ್ಷಗಟ್ಟಲೆ ಹಣವನ್ನೆಲ್ಲ ಉಮಾ ಗೋಲ್ಡ್ ಸರ, ಉಮಾ ಗೋಲ್ಡ್ ಉಂಗುರ, ಉಮಾ ಗೋಲ್ಡ್ ಬಳೆಗಳಿಗೆ ಹಾಕಿ ಸುರಿದ್ರೆ ಜನ ಯಾರು ಅವನೇನು ದುಡ್ಡು ಹಾಳು ಮಾಡಿಲ್ಲ ಪಾಪ, ದುಡ್ಡಿಂದ ಆಭರಣ ತೊಗೊಂಬಂದಿಯಾನೆ. ತಂದ ಆಭರಣ ಉಮಾ ಗೋಲ್ಡ್ ಆಭರಣ ಅಷ್ಟೇ. ಹಾಗಾಗಿ ಕಷ್ಟಪಟ್ಟು ದುಡಿದ ಹಣದಿಂದ ಉಮಾ ಗೋಲ್ಡ್ ಆಭರಣಗಳನ್ನು ರಾಶಿ ರಾಶಿ ತಂದಿಟ್ಕೊಂಡ್ರೆ ಅವನನ್ನು ಹೇಗೆ ಮೂರ್ಖ ಅಂತಾರೆ? ಹಾಗೆ ಕಷ್ಟಪಟ್ಟು ಗಳಿಸಿದ ಪುಣ್ಯದಿಂದ ನಶ್ವರವಾದ ಸ್ವರ್ಗವನ್ನು ಬಯಸಿದರೆ ಅವನು ಅಂತ ಮೂರ್ಖನಾಗ್ತಾನೆ. ಒಂದೇ ಒಂದು ನಿಜವಾದ ಬಂಗಾರದ ಒಂದು ಸಣ್ಣ ಉಂಗುರ ಮಾಡಿಸ್ಕೊಂಡ್ರು ಜನ ಹೊಗಳ್ತಾರೆ, ಬುದ್ಧಿವಂತ ದುಡ್ಡು ಹಾಳು ಮಾಡಲಿಲ್ಲ ನೋಡಿ, ಬಂಗಾರದ ಆಭರಣ ಮಾಡ್ಕೊಂಡ ಅಂತಾರೆ. ಅದೇ 10,000 ಉಮಾ ಗೋಲ್ಡ್ ಸರ ತಂದರೂ ಬಯಸ್ಕೊತಾನೆ ಅವನು. ಅಂದರೆ ಅದೆಲ್ಲ ನಶ್ವರವಾದ ಸಂಪತ್ತು. ನಶ್ವರವಾದ ಸಂಪತ್ತಿಗೆ ಬೆರಗಾಗಿ ನೀನು ಹೀಗೆ ಶ್ರಮ ಪಡಬಾರದು ಅಂಥೇಳಿ ನಾರದರು ಅವನಿಗೆ ಬುದ್ಧಿ ಹೇಳಿದ್ದಾರೆ. ಅಲ್ಲಿಂದ ಮುಂದೆ ಅವನು ತನ್ನ ಜೀವನದ ಕ್ರಮವನ್ನು ತಿದ್ದುಕೊಳ್ತಾ ಇದ್ದಾನೆ. ಪ್ರಚೇತಸರನ್ನು ಸೃಷ್ಟಿ ಮಾಡಿ ಪ್ರಚೇತಸರಿಗೆ ನೀವು ಸೃಷ್ಟಿ ಕಾರ್ಯ ಮುಂದುವರಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಆಗ ಪ್ರಚೇತಸರು ಅವರು ತಪಸ್ಸು ಮಾಡಿದ್ದಾರೆ. ತಪಸ್ಸು ಮಾಡಿ ಭಗವಂತನ ಸಾಕ್ಷಾತ್ಕಾರ ಪಡೆದಿದ್ದಾರೆ. ಸಮುದ್ರದಲ್ಲಿ ಮುಳುಗಿ 10,000 ವರ್ಷ ತಪಸ್ಸು ಮಾಡಿದ್ದಾರೆ. ತಪಸ್ಸು ಮುಗಿಸಿ ಮೇಲಕ್ಕೆ ಎದ್ದು ಬರ್ತಾರೆ. ಮೇಲಕ್ಕೆ ಎದ್ದು ಬಂದರೆ ಪ್ರಕೃತಿ ದಟ್ಟವಾಗಿ ಬೆಳೆದು ಬಿಟ್ಟಿದೆ. ಗಾಳಿ ಬೆಳಕಿಗೂ ಕೂಡ ಸರಿಯಾಗಿ ಬೀಳಲಿಕ್ಕೆ ಆಗದೇ ಇರುವಷ್ಟು ಹೆಮ್ಮರವಾಗಿ ಪ್ರಕೃತಿ ಬೆಳೆದು ಬಿಟ್ಟಿದೆ. ಇದನ್ನು ನೋಡಿ ಪ್ರಜೆಗಳಿಗೆ ವಾಸ ಮಾಡೋದಕ್ಕೆ ಆಗಲ್ಲ, ಹಗಲು ರಾತ್ರಿಗಳೇ ಗೊತ್ತಾಗಲ್ಲ. ಇಷ್ಟು ದಟ್ಟವಾಗಿ ಕಾಡು ಪ್ರಪಂಚವೆಲ್ಲ ಬರೀ ಕಾಡೇ ಆಗೋಗಿದೆ ಅಂಥೇಳಿ ತಮ್ಮ ಮುಖ ಮತ್ತು ಮೂಗುಗಳಿಂದ ಅಗ್ನಿವಾಯುಗಳನ್ನು ಸೃಷ್ಟಿ ಮಾಡಿ ಇಡೀ ಪ್ರಕೃತಿಯನ್ನೇ ನಾಶ ಮಾಡಕ್ಕೆ ಹೊರಡ್ತಾರೆ. ಆಗ ವನಸ್ಪತಿಗಳ ದೇವತೆಯಾದ ಚಂದ್ರ ಹೇಳ್ತಾನೆ, ಪ್ರಕೃತಿಯನ್ನು ನಿಮಗೆ ಅನುಕೂಲ ಆಗುವ ಹಾಗೆ ಬಳಸಿಕೊಳ್ಳೋದು ಕಲ್ತ್ಕೋಬೇಕೇ ಹೊರತು ಪ್ರಕೃತಿಯನ್ನೇ ನಾಶ ಮಾಡಿದರೆ ಪ್ರಯೋಜನ ಇಲ್ಲ ಅಂಥೇಳಿ ಎಲ್ಲ ಮರಗಳ ಮಗಳಾದ ಮಾರಿಷ ಎಂಬ ಕನ್ಯೆಯನ್ನು ಪ್ರಚೇತಸರಿಗೆ ಕೊಟ್ಟು ವಿವಾಹ ಮಾಡ್ತಾನೆ. ಈಗ ಪ್ರಕೃತಿಯ ಪುರುಷರ ಜೊತೆ ಒಂದು ಬಾಂಧವ್ಯ ಇರಬೇಕು, ಪ್ರಕೃತಿಯನ್ನು ಪ್ರೀತಿಸಬೇಕು, ಪ್ರಕೃತಿಯನ್ನು ರಕ್ಷಣೆ ಮಾಡಬೇಕು, ಪ್ರಕೃತಿಯನ್ನು ನಮಗೆ ಅನುಕೂಲವಾಗುವ ಹಾಗೆ ಬಳಸ್ಕೊಳ್ಬೇಕು. ಅದು ಬಿಟ್ಟು ಪ್ರಕೃತಿಯನ್ನೇ ನಾಶ ಮಾಡೋದು ಮನುಷ್ಯನ ಲಕ್ಷಣ ಅಲ್ಲ ಎಂಬುದಾಗಿ ಚಂದ್ರ ಪ್ರಕೃತಿಗೂ ಪುರುಷರಿಗೂ ಮಧ್ಯದಲ್ಲಿ ಮಧ್ಯವರ್ತಿಯಾಗಿ ಆ ವನಸ್ಪತಿಗಳ ಮಗಳಾದ ಮಾರಿಷ ಎಂಬ ಕನ್ಯೆಯನ್ನು ಪ್ರಚೇತಸರಿಗೆ ಕೊಟ್ಟು ವಿವಾಹ ಮಾಡಿದ್ದಾರೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಇಷ್ಟೆಲ್ಲ ಕಥೆಗಳನ್ನು ಕೇಳಿ ತಿಳಿದ ಮೇಲೆ ಮುಂದೆ ಪ್ರಿಯವ್ರತ ಮಹಾರಾಜರ ಚರಿತ್ರೆಯನ್ನು ಹೇಳ್ತಾ ಇದ್ದಾರೆ. ಪ್ರಿಯವ್ರತ ಮಹಾರಾಜರು ಬಾಲ್ಯದಿಂದ ನಾರದರಂದ ಉಪದೇಶ ಕೇಳಿ 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 ಅವರಿಗೆ ಬಹಳ ವೈರಾಗ್ಯ ಬಂದುಬಿಟ್ಟಿತ್ತು. ವೈರಾಗ್ಯ ಬಂದೇನಾಯಿತು, ನಾನು ರಾಜ್ಯಭಾರ ಮಾಡೋದಿಲ್ಲ, ಮದುವೆಯನ್ನೇ ಮಾಡಿಕೊಳ್ಳಲ್ಲ ಅನ್ನುವ ನಿರ್ಧಾರಕ್ಕೆ ಬಂದಿದ್ದಾರೆ. ಆಗ ಬ್ರಹ್ಮದೇವರು ಹೇಳಿದರು, ನೀನೇನು ಮಾಡಬೇಕು ಅಂತ ನೀನು ತೀರ್ಮಾನ ಮಾಡೋದಲ್ಲ, ನಿನ್ನಿಂದ ಏನಾಗಬೇಕು ಅಂತ ದೇವರು ತೀರ್ಮಾನ ಮಾಡಿ ನಿನ್ನನ್ನು ಸೃಷ್ಟಿ ಮಾಡಿರ್ತಾನೆ. ಆದ್ದರಿಂದ ದೇವರು ಯಾವ ಜವಾಬ್ದಾರಿ ನಮಗೆ ಕೊಟ್ಟಿದ್ದಾರೋ ಆ ಜವಾಬ್ದಾರಿಯನ್ನು ನಿಭಾಯಿಸಿ ದೇವರ ಸೇವೆ ಮಾಡಬೇಕು. ಅದೇ ನಮ್ಮ ಕರ್ತವ್ಯ. ನಿನ್ನನ್ನು ಕ್ಷತ್ರಿಯನಾಗಿ ದೇವರು ಹುಟ್ಟಿಸಿದ್ದಾನೆ. ಕ್ಷತ್ರಿಯನಾದವನು ರಾಜ್ಯ ಪರಿಪಾಲನೆ ಮಾಡಬೇಕು. ರಾಜ್ಯ ಪರಿಪಾಲನೆ ನಿನ್ನ ತಪಸ್ಸು. ನೀನು ರಾಜ್ಯ ಪರಿಪಾಲನೆ ಮಾಡದೆ ನಾನು ಕಾಡಿಗೆ ಹೋಗಿ ತಪಸ್ಸು ಮಾಡ್ತೇನೆ ಅಂತ ಕೂತ್ಕೊಂಡ್ರೆ ಅದು ಬ್ರಾಹ್ಮಣರಿಗೆ ಹೇಳಿದ ಕರ್ತವ್ಯ, ನಿನಗೆ ಹೇಳಿದ್ದಲ್ಲ. ನಿನ್ನನ್ನು ಕ್ಷತ್ರಿಯನನ್ನಾಗಿ ಹುಟ್ಟಿಸಿದ್ದಾನೆ ದೇವರು. ಕ್ಷತ್ರಿಯನಾಗಿ ಅವನು ಮಾಡಬೇಕಾದ ಸಾಧನೆ ಅಂದರೆ ಪ್ರಜಾ ಪರಿಪಾಲನೆ, ರಾಜ್ಯ ಸಂರಕ್ಷಣೆ. ಅದೇ ನಿನ್ನ ಕರ್ತವ್ಯ. ಅದು ಬಿಟ್ಟು ನೀನು ಇನ್ನೇನೋ ಮಾಡ್ತೀನಿ ಅಂತಂದರೆ ಅದು ನಿನ್ನ ಕರ್ತವ್ಯ ಅಲ್ಲ,
ಅದು ಅವರವರ ಪಾಲಿನ ಕರ್ತವ್ಯವನ್ನು ಅವರು ಮಾಡುವುದೇ ದೇವರ ಪೂಜೆ. ಸ್ವಕರ್ಮಣ ತಮಭ್ಯರ್ಚ ಸಿದ್ಧಿಂ ವಿಂದತಿ ಮಾನವ ಅಂತ ಕೃಷ್ಣ ಭಗವದ್ಗೀತೆಯಲ್ಲಿ ಅದನ್ನೇ ಹೇಳ್ತಾ ಇದ್ದಾನೆ. ನಿಮ್ಮ ನಿಮ್ಮ ಪಾಲಿನ ಕರ್ತವ್ಯವನ್ನು ನೀವು ನಿರ್ವಹಣೆ ಮಾಡೋದೇ ನೀವು ಮಾಡಬೇಕಾದ ದೇವರ ಪೂಜೆ. ಪರೀಕ್ಷೆ ಡೇಟ್ ಅನೌನ್ಸ್ ಆದ ಕೂಡಲೇ ಎಲ್ಲ ರಾಯರ ಮಠಗಳಿಗೆ ಹೋಗಿ ಪಂಚಾಮೃತ ಅಭಿಷೇಕ ಕೊಡೋದು, ಮನೆಗೆ ಬಂದು ಕುಡಿತಾ ಕೂತ್ಕೊಳ್ಳೋದು, ಇಷ್ಟೇ ಮಾಡಿದ್ರೆ ಯಾವ ಗುರುಗಳು ಅವ್ರನ್ನ ಕಾಪಾಡಲ್ಲ. ಮೊದಲು ಓದಬೇಕು ಅದು ಅವನ ಕರ್ತವ್ಯ. ಎಲ್ಲ ಓದಿ ಮುಗಿದ ಮೇಲೆ ರಾಯರೇ ನಾನು ಓದಿದ ಉಪಯೋಗ ಆಗೋ ಹಾಗೆ ಅನುಗ್ರಹ ಮಾಡಿರಿ ಅಂತ ಬಂದು ಕೇಳ್ಕೊಂಡೆ ಒಂದು ಮಠಕ್ಕೆ ಹೋದರೂ ಸಾಕು, ಅವ್ರು ಅನುಗ್ರಹ ಮಾಡಿ ಕಳಿಸ್ತಾರೆ. ಓದದೇನೆ ವಿದ್ಯಾಭ್ಯಾಸವೇ ಮಾಡದೆ ಎಲ್ಲ ಕಡೆ ಪಂಚಾಮೃತ ಮಾಡಿ ಕುಡಿದು ಕೊನೆಗೆ ಪರೀಕ್ಷೆ ಇದ್ದರೆ ಶೀತ ಆಗಿ ಮಲಗಿರ್ತಾನೆ ಅಷ್ಟೇ ಅವನು. ಅದನ್ನು ಪ್ರಯೋಜನ ಇಲ್ಲ. ನಮ್ಮ ಪಾಲಿನ ಕರ್ತವ್ಯವನ್ನು ಮಾಡಿ ಆಮೇಲೆ ಗುರುಗಳ ಅನುಗ್ರಹವನ್ನು ನಾವು ಬೇಡಬೇಕೇ ಹೊರತು ನಮ್ಮ ಪಾಲಿನ ಕರ್ತವ್ಯವನ್ನೇ ಮಾಡದೆ ಹೋದರೆ ಯಾವ ಗುರುಗಳು ದೇವತೆಗಳು ನಮಗೆ ಅನುಗ್ರಹ ಮಾಡಲ್ಲ ಅನ್ನೋದು ಶಾಸ್ತ್ರದ ಸಿದ್ಧಾಂತ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತು ನಾನು ಮದುವೆಯೇ ಮಾಡ್ಕೊಳ್ಳಲ್ಲ ಅಂತ ಹೇಳ್ತಾ ಇದ್ದಿ. ಮದುವೆ ಮಾಡಿಕೊಂಡ್ರೆ ಹಾಳಾಗ್ತಾರೆ ಅಂತ ನಿಂಗೊಂದು ಭ್ರಮೆ ಇದೆ. ಅವನ ತಲೆಯಲ್ಲಿ ಏನು ಅಂದರೆ, ಮದುವೆ ಮಾಡಿಕೊಂಡ್ರೆ ನಾನು ಆವಾಗ ಸಂಸಾರ, ಮಕ್ಕಳು, ಹೆಂಡತಿ ಇದೆಲ್ಲ ಮೋಹ ಉಂಟಾಗತ್ತೆ, ನನಗೆ ಅಧ್ಯಾತ್ಮದ ಸಾಧನೆ ಆಗೋದಿಲ್ಲ. ರಾಜ್ಯ ಪರಿಪಾಲನೆ ಮಾಡಿದ್ರೆ ಅಧಿಕಾರ ಅದು ಇದು ನಡೆಸ್ತಾ ಕೂತ್ಕೊಳ್ತೇವೆ, ದೇವರನ್ನು ಮರೆತು ಬಿಡ್ತೇವೆ ಅನ್ನುವ ಭಯ. ಅದಕ್ಕೆ ಬ್ರಹ್ಮದೇವರು ಹೇಳ್ತಾರೆ, ಮದುವೆ ಮಾಡಿಕೊಳ್ಳದೆ ಇದ್ದರೂ ಹಾಳಾಗೋಕ್ಕೆ ಬೇಕಾದಷ್ಟು ಅವಕಾಶ ಇದೆ. ಹಾಳಾಗೋಕ್ಕೆ ಮದುವೆನೇ ಆಗಬೇಕು ಅಂತ ಏನಿಲ್ಲ. ಆದರೆ ನಮ್ಮ ಮನಸ್ಸಿನ ನಿಯಂತ್ರಣ ಇದ್ದರೆ ಮದುವೆ ಮಾಡಿಕೊಂಡು ಸಾಧನೆ ಮಾಡಿಕೊಳ್ಬಹುದು. ನೀನು ಗೃಹಸ್ಥಾಶ್ರಮ ಧರ್ಮವನ್ನು ಅನುಷ್ಠಾನ ಮಾಡಿ ದೇವರ ಸೇವೆ ಮಾಡಬೇಕು ಅಂತ ನಿನಗೆ ದೇವರು ಬರೆದಿರುವ ಹಣೆ ಬರಹ. ಆದ್ದರಿಂದ ನೀನು ಗೃಹಸ್ಥಾಶ್ರಮ ಸ್ವೀಕಾರ ಮಾಡಿ ರಾಜ್ಯ ಪರಿಪಾಲನೆ ಮಾಡಿ ಅದರ ಮೂಲಕವೇ ದೇವರ ಆರಾಧನೆ ಮಾಡಬೇಕು ಅಂತ ಭಗವಂತನ ಸಂಕಲ್ಪ. ಆದ್ದರಿಂದ ನೀನು ವಿವಾಹವನ್ನು ಮಾಡಿಕೊಳ್ಬೇಕು, ರಾಜ್ಯ ಪರಿಪಾಲನೆಯನ್ನು ಮಾಡಬೇಕು. ಆ ಕರ್ತವ್ಯವನ್ನು ಬಿಟ್ಟು ತಪಸ್ಸು ಮಾಡ್ತೇನೆ ಅಂತಂದರೆ ಆ ತಪಸ್ಸು ದೇವರಿಗೆ ಸೇರಲ್ಲ ಅಂತ ಬ್ರಹ್ಮದೇವರು ಉಪದೇಶ ಮಾಡ್ತಾರೆ. ಅನಂತರ ಪ್ರಿಯವ್ರತ ಮಹಾರಾಜರು ಮದುವೆನೇ ಮಾಡಿಕೊಳ್ಳಲ್ಲ ಅಂತ ಹೇಳಿದವರು ಆಮೇಲೆ ಇಬ್ಬರನ್ನು ವಿವಾಹ ಮಾಡಿಕೊಳ್ಳುವಂತಹ ಯೋಗ ಅವರಿಗೆ ಬರುತ್ತೆ. ಅನಂತರ ಪ್ರಿಯವ್ರತ ಮಹಾರಾಜರ ಆಡಳಿತದ ದೊಡ್ಡಸ್ತಿಕೆ ಏನು ಅಂತಂದರೆ, ಹಗಲೆಲ್ಲ ಸೂರ್ಯನ ಬೆಳಕಿನಿಂದ ಜಗತ್ತು ಬೆಳಗತ್ತೆ, ರಾತ್ರಿ ಆದಮೇಲೆ ಸೂರ್ಯನ ಬೆಳಕೇ ಇಲ್ಲ ಅಂತ ಆಗ್ಬಿಡುತ್ತೆ. ಪ್ರಪಂಚದ ಕೆಲವು ಭಾಗಕ್ಕೆ ಸೂರ್ಯನ ಬೆಳಕು, ಕೆಲವು ಭಾಗಕ್ಕೆ ಸೂರ್ಯನ ಬೆಳಕೇ ಬೀಳಲ್ಲ. ಹೀಗೆಲ್ಲ ಇದೆಯಲ್ಲ ಅಂಥೇಳಿ ಜ್ಯೋತಿಷ್ಮಯವಾದ ಒಂದು ರಥವನ್ನು ಹತ್ತುಕೊಂಡು ಸೂರ್ಯ ಅಸ್ತ ಆದ ಮೇಲೆ ಯಾವ ಭಾಗಕ್ಕೆ ಕತ್ತಲೆಯಾಗತ್ತೆ ಆ ಭಾಗದಲ್ಲಿ ಜ್ಯೋತಿರ್ಮಯವಾದ ರಥವನ್ನು ಏರಿಕೊಂಡು ಇವನು ಬೆಳಕು ಕೊಡ್ತಾ ಇದ್ದ. ಹೀಗೆ ಸೂರ್ಯಾಸ್ತ ಆದ ಮೇಲೂ ದಿವ್ಯವಾದ ಬೆಳಕು ಬರುವಂತೆ ವ್ಯವಸ್ಥೆ ಮಾಡಿದ. ಅಂತಹ ಪೃಥ್ವಿರಾಜ ಪ್ರಿಯವ್ರತರಾಜರು ಅಂಥೇಳಿ ಅವರ ಆಡಳಿತವನ್ನು ಎಲ್ಲರೂ ಪ್ರಶಂಸೆ ಮಾಡುವಂತೆ ಆಯಿತು. ಆ ಪ್ರಿಯವ್ರತನಿಗೆ ಆಗ್ನೇಧ್ರ ಅಂತ ಒಬ್ಬ ಮಹಾರಾಜ, ಆಗ್ನೇಧ್ರ ಅವನು ಕೂಡ ತಪಸ್ಸು ಮಾಡ್ತಾನೆ. ಅವನಿಗೆ ಪೂರ್ವಚಿತ್ತಿ ಎಂಬ ಅಪ್ಸರೆಯ ಜೊತೆಯಲ್ಲಿ ವಿವಾಹವಾಗುತ್ತೆ. ಅವನಿಗೆ ನಾಭಿರಾಜ ಮಗನಾಗಿ ಹುಡ್ತಾನೆ. ಆ ನಾಭಿರಾಜ ಮೇರುದೇವಿ ಅಂತ ಅವಳ ಹೆಂಡತಿ. ನಾಭಿರಾಜ ಮತ್ತು ಮೇರುದೇವಿಯರು ಸಂತಾನ ಆಗಬೇಕು ಅಂಥೇಳಿ ಋಷಿಗಳಿಂದ ಯಜ್ಞವನ್ನು ಮಾಡಿಸ್ತಾರೆ. ಆ ಯಜ್ಞವನ್ನು ಮಾಡಿಸಿದಾಗ ಸಾಕ್ಷಾತ್ ಭಗವಂತ ಪ್ರಕಟನಾಗ್ತಾನೆ. ಭಗವಂತ ಪ್ರಕಟನಾದಾಗ ಆ ಋಷಿಗಳು ಕೇಳ್ಕೊಳ್ತಾರೆ, ಸ್ವಾಮಿ ನೀನು ಮೋಕ್ಷ ಕೊಡುವಂತಹ ಭಗವಂತ, ತತ್ವಜ್ಞಾನ ಕೊಡುವಂತಹ ಭಗವಂತ, ತತ್ವಜ್ಞಾನ ಮೋಕ್ಷ ಬೇಕು ಅಂತ ಕೇಳುವುದಕ್ಕೆ ನಿನ್ನನ್ನು ಕರೆಸ್ಕೋಬೇಕು ನಾವು. ಆದರೆ ಸಂತಾನ ಆಗಬೇಕು ಅಂತ ನಿನ್ನನ್ನು ಕರೆಸ್ಕೊಂಡಿದ್ದೇವೆ ನಾವು. ಸಣ್ಣ ಸಣ್ಣ ಪ್ರಯೋಜನಗಳಿಗೋಸ್ಕರ ನಿನ್ನನ್ನು ನಾವು ಆಹ್ವಾನ ಮಾಡಿದ್ದೇವೆ, ನಮ್ಮ ತಪ್ಪನ್ನು ಕ್ಷಮಿಸು ಸ್ವಾಮಿ ಅಂತ ಅವರು ಕೇಳ್ಕೊಳ್ತಾ ಇದ್ದಾರೆ. ಅಂದರೆ ಭಗವಂತನೇ ಇಲ್ಲಿ ಅವತಾರ ಮಾಡೋದು. ಮುಂದೆ ಋಷಭ ವಾಸುದೇವನಾಗಿ ಭಗವಂತನೇ ಅವತಾರ ಮಾಡೋದು. ಭಗವಂತನೇ ಅವತಾರ ಮಾಡಿದರೂ ಕೂಡ ಆ ಋಷಿಗಳಿಗೆ ಏನು ಮನಸ್ಸಿಗೆ ಏನು ಅನಿಸ್ತು ಅಂದರೆ, ದೇವರನ್ನು ಸಂತಾನ ಕೊಡುವಂಥ ಇಷ್ಟು ಸಣ್ಣ ಪ್ರಯೋಜನಕ್ಕೋಸ್ಕರ ದೇವರನ್ನು ಉಪಯೋಗಿಸ್ಕೊಳ್ತಾ ಇದ್ದೇವೆ, ದೇವರಿಂದ ತತ್ವಜ್ಞಾನ ಕೊಡು, ಮೋಕ್ಷ ಕೊಡು ಅಂತ ಕೇಳಬೇಕು. ಒಬ್ಬ ದೊಡ್ಡ ಅಧಿಕಾರಿ ಕಾರಾಗೃಹಕ್ಕೆ ಬಂದಿದ್ದಂತೆ. ಕಾರಾಗೃಹಕ್ಕೆ ಜೈಲಿಗೆ ಬಂದಿದ್ದರು. ಎಲ್ಲ ಅಪರಾಧಿಗಳನ್ನೆಲ್ಲ ಸೇರಿಸಿ ಒಂದು ಸಭೆ ಮಾಡ್ದ ಅಧಿಕಾರಿ ಎಲ್ಲರನ್ನು ಕೇಳ್ದ, ನಿಮಗೇನೇನು ಬೇಕಾಗಿದೆ ಕೇಳಿ ನೀವು ಹಾಗೆ ಅಂತ. ಒಬ್ಬರಂದರು ನಮಗೆ ಮೊಬೈಲ್ ಇಟ್ಕೊಳ್ಳೋಕೆ ಪರ್ಮಿಷನ್ ಕೊಟ್ಟಿಲ್ಲ, ನೀವು ಮೊಬೈಲ್ ಇಟ್ಕೊಳ್ಳೋಕೆ ಪರ್ಮಿಷನ್ ಕೊಡಬೇಕು. ಒಬ್ಬರು ನಮ್ಮ ಮನೆಯಿಂದ ಊಟ ತರಬೇಕು, ಅದಕ್ಕೆ ಅವಕಾಶ ಕೊಡಿ. ಏನೇನು ಅವ್ರಿಗೇನೇನು ಬೇಕಾಗಿತ್ತೋ ಎಲ್ಲ ಕೇಳಿಕೊಂಡ್ರು. ಆಮೇಲೆ ಅಧಿಕಾರಿ ಎಲ್ಲರ ಬೇಡಿಕೆಯನ್ನು ಕೇಳಿದ ಮೇಲೆ ಅವನಿಗೆ ನಗು ಬಂತಂತೆ. ಅವನಂದ, ಒಬ್ಬರಾದರೂ ಜೈಲಿಂದ ಬಿಡುಗಡೆ ಆಗಬೇಕು ಅಂತ ಕೇಳ್ಕೊಳ್ತಾ ಇಲ್ಲ, ಜೈಲಲ್ಲೇ ನಮ್ಗೆ ಅದು ಬೇಕು ಇದು ಬೇಕು ಅಂತ ಸೌಲಭ್ಯ ಕೇಳ್ಕೊಳ್ತಾ ಇದ್ದೀರಿ. ಯಾರಾದರೂ ಜೈಲಿಂದ ಬಿಡುಗಡೆ ಆಗಬೇಕು ಅಂತ ಕೇಳಿದ್ದಿದ್ರೆ ಬಿಡುಗಡೆ ಮಾಡೋ ಅಧಿಕಾರವೂ ನನಗಿತ್ತು.
ಎಂಥ ವಿಚಿತ್ರದವ್ರು ನೀವೆಲ್ಲ ಅಂತ ಖೈದಿಗಳನ್ನು ಹೇಳಿದಂತೆ. ಹಾಗೆ ಸಂಸಾರ ಅನ್ನೋ ಜೈಲಿನಲ್ಲಿ ಇರೋ ಖೈದಿಗಳು ನಾವು. ದೇವರು ನಿಂಗೆ ಏನು ಬೇಕು ಅಂತ ಕೇಳಿದ್ರೆ ಈ ಜೈಲಿಂದ ಬಿಡುಗಡೆ ಆಗಲಿ ಅಂತ ಕೇಳ್ಕೊಳ್ಳೋದು ಬಿಟ್ಟು ಜೈಲಲ್ಲೇ ನಮ್ಗೆ ಅದು ಬೇಕು ಇದು ಬೇಕು ಅಂತೆಲ್ಲ ಸೌಲಭ್ಯ ಕೇಳಿದ್ರೆ ನಮ್ಮನ್ನು ನೋಡಿ ದೇವರಿಗೆ ನಗು ಬರುತ್ತೆ. ಹಾಗಾಗಿ ಆ ಋಷಿಗಳಿಗೆ ಸಂಕೋಚ ಆಯಿತು. ಅನಂತರ ಇನ್ನೊಂದು ಕೇಳ್ತಾ ಇದ್ದಾರೆ, ಏನಂತಂದರೆ, ಭಗವಂತ ನಮಗೆ ನಾವು ಎಡವಿದಾಗ, ಮುಗ್ಗರಿಸಿದಾಗ, ಆಕಳಿಸಿದಾಗ, ಬಿಕ್ಕಳಿಸಿದಾಗ, ಯಾವ ಕಾಯಿಲೆ ಬಂದು ಹಾಸಿಗೆ ಹಿಡಿದಾಗ, ಸಾವು ಬರುವ ಕಾಲದಲ್ಲೂ ನಮ್ಮ ಬಾಯಲ್ಲಿ ಹರೇ ನಾರಾಯಣ ಕೃಷ್ಣ ಅಂತ ನಿನ್ನ ನಾಮಸ್ಮರಣೆ ಬರಬೇಕು. ಹಾಗೆ ಅನುಗ್ರಹ ಮಾಡಿ. ಜ್ವರ ಮರಣ ದಶಾಯಾಮ್, ನಮ್ಮ ಜ್ವರ ಬಂದು ಹಾಸಿಗೆ ಹಿಡಿದಾಗಲೂ, ಮರಣ ಬರುವ ಸಂದರ್ಭ ಬಂದಾಗಲೂ, ಆಕಳಿಸುವಾಗ, ಬಿಕ್ಕಳಿಸುವಾಗ, ಜೀವನದ ಎಲ್ಲ ಕ್ಷಣದಲ್ಲೂ ನಿನ್ನ ನಾಮಸ್ಮರಣೆ ನಮ್ಮ ನಾಲಿಗೆಯಲ್ಲಿ ಬರುವಂತೆ ಅನುಗ್ರಹ ಮಾಡು ಅಂತ ಹೇಳಿ ಋಷಿಗಳು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಭಗವಂತ ಅನುಗ್ರಹ ಮಾಡ್ದ. ಮುಂದೆ ನಾಭಿರಾಜ ಮೇರುದೇವಿಯರಿಗೆ ಭಗವಂತನೇ ಮಗನಾಗಿ ಅವತಾರ ಮಾಡಿದ್ದಾನೆ. ಅವನು ಋಷಭ ವಾಸುದೇವ ಎಂಬುದಾಗಿ ಭಗವಂತ ಅವತಾರ ಮಾಡಿದ್ದಾನೆ. ಆ ಋಷಭನಿಗೆ 100 ಜನ ಮಕ್ಕಳು. ಜಯಂತಿ ಎಂಬ ಹೆಸರಿನಿಂದ ಲಕ್ಷ್ಮೀದೇವಿ ಋಷಭನಾಮಕ ಪರಮಾತ್ಮನ ಪತ್ನಿಯಾಗಿದ್ದಾಳೆ. ಆ ಜಯಂತಿ ಋಷಭರ ದಾಂಪತ್ಯ, ಆ ಒಬ್ಬ ಬ್ರಹ್ಮಚಾರಿಯಾದವನು ಹೇಗೆ ಬದುಕಬೇಕು, ಒಬ್ಬ ಗೃಹಸ್ಥ ಹೇಗೆ ಬದುಕಬೇಕು, ಒಬ್ಬ ರಾಜ ಹೇಗೆ ಆಡಳಿತ ನಡೆಸಬೇಕು, ಎಲ್ಲವನ್ನೂ ಜಗತ್ತಿಗೆ ಶಿಕ್ಷಣ ಕೊಟ್ಟಂತಹ ಋಷಭ ವಾಸುದೇವ ರೂಪಿ ಪರಮಾತ್ಮ. ಅವನಿಗೆ 100 ಜನ ಮಕ್ಕಳು. ಅದರಲ್ಲಿ ಮೊದಲನೇ ಮಗನೇ ಭರತ. ಆ ಋಷಭನಾಮಕ ಪರಮಾತ್ಮನ ಅನಂತರದಲ್ಲಿ ಅವನ ಆದೇಶದಂತೆ ಭರತ ಈ ದೇಶವನ್ನು ಆಳಿದ. ಆ ಭರತ ಆಳಿದ್ದರಿಂದ ಈ ದೇಶಕ್ಕೆ ಭಾರತ ಅಂತ ಹೆಸರಾಯಿತು. ಹಾಗೆ ಅಂತ ಇದ್ದಾನೆ. 3 ಜನ ಭರತರು ಪ್ರಸಿದ್ಧರು. ಒಬ್ಬರು ಶಕುಂತಲೆಯ ಮಗ ಭರತ. ಅವನಿಂದ ವಂಶಕ್ಕೆ ಭರತ ವಂಶ ಅಂತ ಹೆಸರಾಯಿತು. ನಾವು ಭಗವದ್ಗೀತೆಯಲ್ಲಿ ಅರ್ಜುನನನ್ನು ಭಾರತ ಅಂತ ಸಂಬೋಧನೆ ಮಾಡ್ತಾ ಇರ್ತಾನೆ. ಅಂದರೆ ಭರತ ವಂಶದಲ್ಲಿ ಹುಟ್ಟಿದವನೇ ಹಾಗೆ ಅಂತ ಕೃಷ್ಣ ಸಂಬೋಧನೆ ಮಾಡ್ತಾನೆ. ಹಾಗಾಗಿ ದುಷ್ಯಂತ ಶಕುಂತಲೆಯರ ಮಗ ಭರತ ವಂಶಕ್ಕೆ ತನ್ನ ಹೆಸರು ಕೊಟ್ಟ. ಋಷಭವಾಸುದೇವನ ಮಗ ಭರತ ಈ ದೇಶಕ್ಕೆ ಭಾರತ ಅಂತ ಹೆಸರಿಟ್ಟ. ಮತ್ತು ರಾಮನ ತಮ್ಮನಾದ ಭರತ ಅಣ್ಣನಿಗೋಸ್ಕರ ಸರ್ವಸ್ವವನ್ನು ತ್ಯಾಗ ಮಾಡಿ ಪ್ರಸಿದ್ಧನಾದ. ಹೀಗೆ 3 ಜನ ಭರತರು ಪ್ರಸಿದ್ಧರಾಗಿದ್ದಾರೆ. ಅಂತಹ ಭರತನಿಗೆ ಪಟ್ಟಾಭಿಷೇಕ ಮಾಡಿ ಎಲ್ಲ ಮಕ್ಕಳನ್ನು ಕೂಡಿಸಿಕೊಂಡು ಅವರಿಗೆ ಉಪದೇಶ ಮಾಡ್ತಾನೆ ಪರಮಾತ್ಮ ಋಷಭ ವಾಸುದೇವ. ಏನು ಅಂತಂದರೆ, ನಮಗೆ ದೇವರು ಈ ಮನುಷ್ಯ ಶರೀರ ಕೊಟ್ಟಿರುವುದು ಭೋಗಗಳನ್ನು ಅನುಭವಿಸುವಂತ ಕೊಟ್ಟಿರೋದಲ್ಲ, ಸಾಧನೆ ಮಾಡ್ಕೊಂತ ಕೊಟ್ಟಿರೋದು. ನಾವು ಬಿಟ್ಟು ಬರೀ ಧನಾನೇ ಮಾಡ್ತಾ ಕೂತ್ಕೊಂಡ್ರೆ ಪ್ರಯೋಜನ ಇಲ್ಲ. ಸಾಧನ ಶರೀರವಿದು ನೀದ ಎದಿ ಕೊಟ್ಟದ್ದು ಅಂತ ದಾಸರು ಹೇಳ್ತಾ ಇದ್ದಾರೆ. ಹಾಗಾಗಿ ಸಾಧನ ಶರೀರವನ್ನು ದೇವರು ನಮಗೆ ಕೊಟ್ಟಾಗ ದೇಹವನ್ನು ದಂಡಿಸಿ ಭಗವಂತನ ಅನುಗ್ರಹ ಸಂಪಾದನೆಗೆ ಬೇಕಾದ ಸಾಧನೆ ಮಾಡಿಕೊಳ್ಬೇಕೇ ಹೊರತು ಅದು ಬೇಕು ಇದು ಬೇಕು ಅಂತ ಬೇಡದೇ ಇರೋದನ್ನೆಲ್ಲ ತಿಂದು ಸುಖ ಪಡೋದಕ್ಕೆ ಈ ದೇವರು ಶರೀರ ಕೊಟ್ಟದ್ದಲ್ಲ ಅನ್ನುವ ಎಚ್ಚರಿಕೆಯನ್ನು ಮಕ್ಕಳಿಗೆ ಹೇಳ್ತಾ, ಮಹಾತ್ಮರ ಸಂಘ ಮಾಡಬೇಕು. ಮಹಾತ್ಮರು ಅಂತಂದರೆ ಯಾರು? ಮಹಾತ್ಮರು ಎಲ್ಲರಲ್ಲಿ ದೇವರ ಸನ್ನಿಧಾನವನ್ನು ಚಿಂತನೆ ಮಾಡಿ ಎಲ್ಲರಲ್ಲಿ ಕರುಣೆ, ಗೌರವ, ಪ್ರೀತಿಯನ್ನು ತೋರಿಸ್ತಕ್ಕಂಥವ್ರು ಯಾರೋ ಅವರೇ ಸಜ್ಜನರು. ಭಗವಂತನಿಗೋಸ್ಕರ ಏನನ್ನು ಬೇಕಾದರೂ ತ್ಯಾಗ ಮಾಡೋದಕ್ಕೆ ಸಿದ್ಧರಾದಂಥವರೇ ಸಜ್ಜನರು. ಅಂಥ ಸಜ್ಜನರ ಸಹವಾಸ ಮಾಡಿ ಭಗವಂತನ ಮಂಗಳ ಮಹಿಮೆಯನ್ನು ಶ್ರವಣ ಮಾಡಿ ನಮ್ಮ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಬೇಕು ಅಂಥೇಳಿ ಋಷಭ ವಾಸುದೇವ ಎಲ್ಲ ಮಕ್ಕಳಿಗೆ ಉಪದೇಶ ಮಾಡ್ತಾ ಇದ್ದಾರೆ ಎಂಬಲ್ಲಿಗೆ ಇವತ್ತಿನ ಪ್ರವಚನವನ್ನು ಮಧ್ವಾಂತರ್ಗತ ವೇದವ್ಯಾಸ ಸಮರ್ಪಣೆ ಮಾಡ್ತಾ ಇದ್ದೀನಿ. ಕೃಷ್ಣಾರ್ಪಣಮಸ್ತು. ಕಾಯೇನ ವಾಚ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾವಾನುಸೃತಸ್ವಭಾವಃ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಯಸ್ಸರ್ವಗುಣಸಂಪೂರ್ಣಃ ಸರ್ವದೋಷವಿವರ್ಜಿತಃ ಪ್ರೀಯತಾಂ ಪ್ರೀತಯೇವಾಲಂ ವಿಷ್ಣುರ್ಮೇ ಪರಮಸುಹೃತ್. ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲ ಅಖಂಡಮಂಡನಂ ಪ್ರೀಣಯಾಮೋ ವಾಸುದೇವ.